ವೀಕ್ಷಕರೇ, ಟಿವಿ ವಿಕ್ರಮದ ಆರೋಗ್ಯಕರ ಕಾರ್ಯಕ್ರಮ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶ್ವೇತಾ. ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ವೈದ್ಯರಾದ ವಿನಯ್ ಅವರು, ಹಾಗೆ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನಾಗನಗೌಡ ಪಾಟೀಲ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಚಟಗಳ ಬಗ್ಗೆ, ಅಡಿಕ್ಷನ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದರ ಮುಂದುವರೆದ ಭಾಗ, ಅದರಿಂದ ಆಗುವಂತಹ ಗಂಭೀರ ಪರಿಣಾಮಗಳು ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೋಣ. ಸೊ ಒಂದು ಪಾಶ್ಚಿಮಾತ್ಯ ದೇಶಗಳ ಒಂದು ಸಂಸ್ಕೃತಿ ಹೇರಿಕೆಯಿಂದಾಗಿ ಒಂದು ಇಡೀಯಾಗಿ ಹೇಗೆ ಎಷ್ಟೆಲ್ಲ ರೀತಿಯ ಅಡಿಕ್ಷನ್ಗಳು ಬಂದಿದೆ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ದೀವಿ. ಬಟ್ ಇಲ್ಲಿ ಸಮಸ್ಯೆ ಆಗ್ತಿರೋದು ಅಂದರೆ ಇದರ ಮುಂದುವರೆದ ಭಾಗ, ಇದರ ಎಕ್ಸ್ಟೆನ್ಷನ್ ಅಂತ ಹೇಳಬಹುದು. ಗೊತ್ತಿಲ್ಲ ಜನರಿಗೆ ಇದರಿಂದನೇ ಆಗ್ತಾ ಇದೆ ಅನ್ನೋದು ಕೂಡ ಅಷ್ಟು ಸರಳವಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ಅಡಿಕ್ಷನಿಂದ ಆಗ್ತಿರೋವಂಥದ್ದು ಇವತ್ತು ನಾನು ತುಂಬ ಜನರಲ್ಲಿ ಕೇಳಿದ್ದೀನಿ. ಅಂದರೆ ವಯಸ್ಸು ನೋಡಬಾರ್ದು, ಈಗ ಚಿಕ್ಕ ವಯಸ್ಸಿಗೂ ಡಿಪ್ರೆಷನ್ ಅನ್ನುವಂಥ ಮಾತಾಡ್ತಾರೆ, ಕ್ಲಿನಿಕಲ್ ಡಿಪ್ರೆಷನ್ ಅನ್ನುವಂಥದ್ದು. ಜೀವನದಲ್ಲಿ ಮೊದಲೆಲ್ಲ ಅಂದರೆ ಎಂಥ ಕಷ್ಟಗಳು ಬರದೇ ಮನುಷ್ಯನಿಗೆ ಮರಕ್ಕೆ ಬರುತ್ತಾ ಅಂತ ಹೇಳ್ತಿದ್ರು. ಅದನ್ನು ತಡ್ಕೊಳ್ಳೋದು ಎಲ್ಲ ಅದು ಕರಗತವಾಗಿರ್ತಿತ್ತು. ಇವತ್ತು ಯಾವುದನ್ನೂ ತಡ್ಕೊಳಕ್ಕಾಗ್ತಿಲ್ಲ, ಯಾವುದನ್ನ ಎದುರಿಸೋಕ್ಕಾಗ್ತಿಲ್ಲ, ಒಂದು ಸಣ್ಣ ಸೋಲನ್ನು ಸ್ವೀಕರಿಸೋಕ್ಕಾಗ್ತಾ ಇಲ್ಲ, ಅದನ್ನು ಗೆಲುವಾಗಿ ಪರಿವರ್ತಿಸ್ಬೇಕು ಹೇಗೂ ಅನ್ನೋದು ಗೊತ್ತಿಲ್ಲ. ಎಲ್ಲದಕ್ಕೂ ಡಿಪ್ರೆಷನ್, ಆತ್ಮಹತ್ಯೆ, ಜೀವ ಬಿಡೋದು, ಜೀವನ ಎಲ್ಲದಕ್ಕಿಂತ ದೊಡ್ಡದು ಅನ್ನೋದು ಅರಿವಿಗೆ ಬರ್ತಾ ಇಲ್ಲ. ಏನಾಗ್ತಾ ಇದೆ ಅಂತ ಹೇಳ್ತೀರಿ? ಇದು ಕಡ್ಡಿ ಪರ್ಕೆಗಳು ರಿಪ್ಲೇಸ್ ಆಗಿ ಪ್ಲಾಸ್ಟಿಕ್ ಪರ್ಕೆಗಳಾಗಿದ್ದಾವೆ. ಸೊ ಬಾರಿಕೋಲ್ ಅಂತ ಕರಿತೀವಿ ನಮ್ಮ ಕಡೆ, ದನ ಬಡಿಯಕ್ಕೆ ಬಾರಿಕೋಲು. ಈಗ ದನಗಳೇ ಇಲ್ಲ. ಅದು ಬಿಟ್ಟು ನೆಕ್ಸ್ಟ್ ನಿಮಗೆ ನಮ್ಮ ತಂದೆ ಗೌರ್ಮೆಂಟ್ ಜಾಬಲ್ಲಿ ಇದ್ದವರು. ಸೊ ಬೆಲ್ಟ್ ಜಾಬ್, ಯೂನಿಫಾರ್ಮ್ ಯೂಸ್ ಮಾಡ್ತಿದ್ರು. ಸೊ ಬೆಲ್ಟ್ ನೋಡಿದ್ರೆ ನನಗೆ ಭಯ ಬರ್ತಿತ್ತು. ಯಥೇಚ್ಛವಾಗಿ ಉಪಯೋಗಿಸಿದ್ರು. ಬೆಲ್ಟ್ ಬೇಕಾದಾಗ ಬೆಲ್ಟ್, ಪರ್ಕೆ ಬೇಕಾದಾಗ ಪರ್ಕೆ. ಈಗ ಆ ಕಲ್ಚರ್ ಇಲ್ವಲ್ಲ ಮೇಡಮ್. ಈಗ ಯಾವ ತಾಯಿ ತನ್ನ ಮಗುಗೆ ತುಂಬಾ ಸ್ಟ್ರಿಕ್ಟ್ ಆಗಿ ದಂಡಿಸ್ತಾಳೆ, ನೀವು ತೋರಿಸಿ ಒಬ್ರು. ತಾಯಿ ತಂದೆ ಬೇಡ, ಈಗ ಸ್ಕೂಲಲ್ಲಿ ದಂಡಿಸೋ ಹಂಗಿಲ್ಲ, ಸಿಸ್ಟಮ್ ಹಂಗಾಗ್ಬಿಟ್ಟಿದೆ. ಸೊ ಮನೆಯೇ ಮೊದಲ ಪಾಠಶಾಲೆ ಅಂತಿತ್ತು, ತಾಯಿಯೇ ಮೊದಲ ಗುರು. ಅದಾದ್ಮೇಲೆ ಪಾಠಶಾಲೆ ಅಂತಿರ್ತಿತ್ತು. ಪೇರೆಂಟ್ಸ್ಗೆ ಮಕ್ಕಳನ್ನ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ ಅಂದರೆ ಹೋಗಿ ಮೇಸ್ಟ್ರಿಗೆ ಬರ್ತಿದ್ರು, ಸರ್ ಬಾರಿಸ್ರಿ ಅಂತ. ಜುಳ್ಳಿ ಅಂತ ಸಿಗ್ತಿತ್ತು ನಮ್ಮ ಕಡೆ. ಈ ನಮ್ಮ ಈ ಗೋಧಿದು, ಇದು ಜೋಳದ್ದು, ಮೆಕ್ಕೆಜೋಳದ್ದು ತೆನೆ ಇನ್ನೂ ಗಿಡ ಆಗಿರಬಾರ್ದು ಪೂರ್ತಿ. ಅವಾಗ ಅದನ್ನು ತೆಗೆದು ಎಲೆ ತೆಗೆದು ಬಿಟ್ಟರೆ ಬಾಸೊಳ್ಳೆ ಬರೋ. ಆಮೇಲೆ ಆ ಸೆಗ್ಮೆಂಟೇ ಇಲ್ಲ ನೋಡಿ ಈಗ. ಸೊ ಈಗ ಮೊದಲೆಲ್ಲ ಯಾರಾದರೂ ಮಗ್ಗಿ ಬರಲಿಲ್ಲ ಅಂತಂದ್ರೆ ನನಗೆ ಕುಕ್ಕರ್ಗಾಲಲ್ಲಿ ಕೂರಿಸಿದ್ರು ಕಿವಿ ಹಿಡಿದು. ಇಲ್ಲಾಂದ್ರೆ ಬಸ್ಗೆ ಹೊಡಿತಿದ್ರು, 100 ಬಸ್ಗೆ ಹೊಡಿ, 200 ಬಸ್ಗೆ ಹೊಡಿ, 500 ಬಸ್ಗೆ ಹೊಡಿ ಅಂತ. ಊಟ ಬಸಿ ಕಿವಿನ ಹಿಡ್ಕೊಂಡು ಕೂರಿಸಿದ್ರು. ಕಿವಿನ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಲೈಕ್ ಅ ಬೇಬಿ, ಗರ್ಭದಲ್ಲಿರೋ ಮಗು ಥರ ಇದೆ ಕಿವಿ. ಸೊ ಕಿವಿನ ಹಿಡಿದ ತಕ್ಷಣ ನೀವು ಇಲ್ಲಿ ಹಿಡ್ಕೊಂಡಿದ್ದೀರಿ ಅಂತಂದರೆ ಇಟ್ಸ್ ಎ ಸ್ಟಿಮ್ಯುಲೇಷನ್, ಮೆದುಳಿಗೆ ರಕ್ತ ಸಂಚಲನ ಜಾಸ್ತಿ ಆಗ್ತಿತ್ತು. ಬಸ್ಗೆ ಓಡ್ಸೋಕ್ಕೆ ಶುರು ಮಾಡಿದ್ರೆ ನಖಶಿಖಾಂತದವರೆಗೂ ರಕ್ತ ಸಂಚಲನ ಆಗ್ತಿತ್ತು. ಸೊ ಅವನು ಲೇಸಿ ಆಗಿದ್ರೆ, ಅನ್ಡೈಜೆಸ್ಟೆಡ್ ಫುಡ್ ಇದ್ದರೆ ಹೊಟ್ಟೆಯಲ್ಲಿ, ಯಾವಾಗ ಒಂದು ಬಸ್ಗೆ ಹೊಡಿಸಿದ್ರೆ ಚುರುಕಾಗ್ತಾನೆ ಅಂತ ಒಂದು. ಎರಡನೇದು, ಇವನು ಓದಿ ಏನು ಉದ್ಧಾರ ಆಗಲಿಲ್ಲದ್ರೆ ದೈಹಿಕ ಸಾಮರ್ಥ್ಯ ಇದ್ದರೆ ಕಷ್ಟಪಟ್ಟು ದುಡಿದು ತಿಂತಾನೆ ಅನ್ನೋ ಕಾನ್ಸೆಪ್ಟ್ ಇತ್ತು. ಪರ್ಚೇಸಿಂಗ್ ಪ್ಯಾರಿಟಿ ಇರಲಿಲ್ಲ. ಈಗೇನಾಗಿದೆ, ಎಲ್ಲರ ಹತ್ರನೂ ಆನ್ ಆನ್ ಆವ್ರೇಜ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಬ್ಯಾಂಕ್ ಅಕೌಂಟಲ್ಲಿ 1 ಲಕ್ಷ ಇದ್ದೇ ಇರುತ್ತೆ. ಸೊ ಆ ಆ್ಯಟಿಟ್ಯೂಡು ಮಕ್ಕಳಿಗೆ ತರಿಸ್ತಾ ಇದ್ದಾರೆ. ನೀನು ಯಾರು ಹೇಳ್ದಂಗೆ ಕೇಳ್ಬೇಡ, ನೀನು ಯಾರಿಗೂ ಬಗ್ಗಂಗೆ ಅವಶ್ಯಕತೆ ಇಲ್ಲ, ನೀನು ನಮ್ಮನ್ನು ನಾವು ತಿಂತೀವಿ. ಮೊದಲೆಲ್ಲ ಹೆಂಗಾಗ್ತಿತ್ತಂತಂದರೆ, ನನ್ನ ತಂದೆ ಏನಾರು ಮಾಡಬೇಕಂದ್ರೆ ಅವ್ರು ಅಣ್ಣನ ಕೇಳ್ತಿದ್ರು. ನಮ್ಮ ತಂದೆ ಬದುಕಿರೋ ತನಕ, ನಮ್ಮ ತಾತ ಬದುಕಿರೋ ತನಕ ತಾತನ ಕೇಳಬೇಕಿತ್ತು, ತಾತ ಆದಮೇಲೆ ಅಣ್ಣನ ಕೇಳಬೇಕಿತ್ತು. ಈಗ ಅಣ್ಣ ತಮ್ಮಂದ್ರು ಭಾಗ. ಎರಡನೇದು, ಅಕ್ಕನ ಕಂಡ್ರೆ ತಂಗಿಗಾಗಲ್ಲ, ಇವ್ರ ಫ್ಯಾಮಿಲಿ ಕಂಡ್ರೆ ಅವ್ರಿಗಾಗಲ್ಲ, ಅಣ್ಣ ಕಂಡ್ರೆ ತಮ್ಮಂಗಾಗಲ್ಲ, ಇವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಆಗಲ್ಲ. ವಿತಿನ್ ದಿ ಫ್ಯಾಮಿಲಿ ಯು ಹ್ಯಾವ್ 10 ಫ್ಯಾಮಿಲೀಸ್. ಮೊದಲು ತುಂಬು ಕುಟುಂಬ ಒಂದಿದ್ರೆ ಈಗ 10 ನ್ಯೂಕ್ಲಿಯರ್ ಕುಟುಂಬಗಳಿದ್ದಾವೆ. ಸೊ ಯಾವಾಗ ಸಂಬಂಧಗಳಿಗೆ ಬೆಲೆ ಇಲ್ಲ, ಯಾವಾಗ ಆ ನಮ್ದು ಅನ್ನೋ ಒಗ್ಗಟ್ಟಿಲ್ಲ, ಆವಾಗಲೇ ಇವೆಲ್ಲ ಶುರುವಾಗೋದು. ಯಾವುದು? ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಅಡಿಕ್ಷನ್ ಇಸ್ ಡಿಸೀಸ್. ನೀವು ಫಸ್ಟು ಮಾನಸಿಕವಾಗಿ ಕಾಯಿಲೆ ಬರಬೇಕು ಅಂತಿರ್ಬೇಕಾದ್ರೆ ನೀವು ಫಸ್ಟ್ ಯಾವುದಕ್ಕೂ ಒಂದಕ್ಕೆ ಗಂಟು ಬೀಳ್ತೀರಿ. ನಿಮಗೆ ಸಂಬಂಧಗಳು ಚೆನ್ನಾಗಿತ್ತು, ಅಣ್ಣನ ಮನೆಗೆ ಹೋಗ್ಬೇಕು, ತಮ್ಮನ ಮನೆಗೆ ಹೋಗ್ಬೇಕು, ದೊಡ್ಡಪ್ಪ ಚಿಕ್ಕಮ್ಮ ಮನೆಗೆ ಹೋಗ್ಬೇಕಂತಂದ್ರೆ ಯು ವಿಲ್ ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ದೆಮ್. ಅವ್ರು ಯಾರೂ ನಿಮ್ಮ ಜೀವನದಲ್ಲಿ ಇಲ್ಲ ಅಂದಾಗ ನಿಮಗೆ ಬರೋದು ಒಂದೇ ಅಂದರೆ ನಿಮ್ಮ ಮೊಬೈಲ್. ಹೌದು. ಈಗ ನಮ್ಮ ಮೆದುಳಿಗೆ, ನಮ್ಮ ಭಾವನೆಗಳು, ನಮ್ಮ ಮನಸ್ಸಿಗೆ ಏನೇನು ಭಾವನೆಗಳು ಬೇಕಿತ್ತು ಅದೆಲ್ಲವೂ ಸಂಬಂಧಿಕರಿಂದನೇ ಸಿಕ್ಕಿಬಿಟ್ರೆ ಹುಡ್ಕೊಂಡು ಹೋಗುವಂತ. ಹೌದು, ನಮಗೆ ಅವಾಗ ಮೊಬೈಲ್ ಅವಶ್ಯಕತೆನೇ ಇಲ್ಲ. ಈಗೇನಾಗಿದೆ, ಒಂದೊಂದು ಕ್ಯಾಟಗರಿಯಲ್ಲೂ ನಾನು ಡಿಪ್ರೆಷನ್. ಮೇಷ್ಟ್ರು ಮಗು ಹೊಡೆದ್ರೆ ಮಗು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ, ಮೇಷ್ಟ್ರು ಹೊಡೆದ್ಬಿಟ್ಟಿದ್ದಾರೆ. ಗಂಡ ಹೆಂಡ್ತಿನ ಚೆನ್ನಾಗಿ ನೋಡ್ಕೊತಿಲ್ಲ, ಡಿಪ್ರೆಷನ್ನು. ಗರ್ಭಿಣಿನ ನೋಡ್ಕೊಳ್ಳೋಕ್ಕೆ, ಬಾಣಂತನ ಮಾಡೋಕ್ಕೆ ಯಾರೂ ಇಲ್ಲ,
ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ನು. ಗಂಡ ಹೆಂಡತಿ ಜಗಳ ಆಡಿದ್ರು, 13ನೇ ಫ್ಲೋರಿಂದ ಗಂಡ ಬಿದ್ದು ಸತ್ತ, ಟೆಕ್ಕಿ ಬಿದ್ದು ಸತ್ತ. ಅವನಿಗೆ 13ನೇ ಫ್ಲೋರಿಂದ ಬೀಳೋವಷ್ಟು ಮೊಂಡು ಧೈರ್ಯ ಇದೆ ಅಂತಂದ್ರೆ ಅವನ ಜೀವನ ಇಲ್ಲ. ಜೀವನ ಮಾಡಕ್ಕೆ 10% ಧೈರ್ಯ ಇದ್ರೆ ಸಾಕಿತ್ತು. ಅವ್ನು ತುಂಬಾ ಕಂಫರ್ಟಬಲ್ ಆಗಿ ವಾಟ್ ವರ್ಸ್ಟ್ ಮೈಟ್ ಹ್ಯಾವ್ ಹ್ಯಾಪನ್ಡ್, ಅವ್ರಿಗೆ ತೀರಾ ಇರಕ್ ಆಗದೇ ಇಲ್ಲ ಹೆಂಡ್ತಿನ ಅಂತ. ಎರಡು ಆಪ್ಷನ್ ಇತ್ತು, ಅವ್ನು ಹೆಂಡ್ತಿನ ಸರಿ ಮಾಡ್ಕೊಳ್ಳೋದು, ಇಲ್ಲ ಹೆಂಡ್ತಿನ ಬಿಟ್ಟೋಗೋದು. ಸರಿ ಮಾಡ್ಕೊಳಕ್ ಪ್ರಯತ್ನ ಪಡ್ಕೋಬೋದಾಗಿತ್ತು, ಇಲ್ಲ ಇವನೇ ಒಂದು ಸರ್ಟನ್ ಏರಿಯಾದಲ್ಲಿ ಕಾಂಪ್ರಮೈಸ್ ಆಗ್ಬಿಟ್ಟು ಹೆಂಡತಿ ಜೊತೆ ಜೀವನ ಮಾಡೋದು ಒಂದು ಆಪ್ಷನ್ ಇತ್ತು. ಇಲ್ಲ ಅಂತಂದ್ರೆ ಹೆಂಡ್ತಿನ ಬೇಡ ಅಂತ ಡಿವೋರ್ಸ್ ಆಗಿದ್ರೆ ಅವ್ನ ಪಾಡಿಗೆ ಅವ್ನ ಜೀವನ, ಇವನ್ ಪಾಡಿಗೆ ಇವಳ ಜೀವನ ಅಂತ ಆಗ್ತಿತ್ತು. ಬಿದ್ದು ಸತ್ತರೆ ಇವ್ರ ಅಪ್ಪ ಅಮ್ಮ ನೋಡ್ಕೊಳ್ಳೋರು ಯಾರು? ಅಂದ್ರೆ ಈಗೋಸೆಂಟ್ರಿಕ್ ಲೈಫ್ ಪ್ಯಾಟರ್ನ್ ಇದೆಯಲ್ಲ, ನಾನು ಇಂಪಾರ್ಟೆಂಟು, ನನಗೆಲ್ಲ ಟೈಮ್ ಕೊಡಬೇಕು, ನಾನು ಗರ್ಭಧರಿಸಿ ಮಗು ಹೆತ್ತಿದ್ದೀನಿ, ನನಗೆ ನನ್ನ ಗಂಡ, ನನ್ನ ಅತ್ತೆ, ನನ್ನ ಮಾವ, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ, ನನ್ನ ತಮ್ಮ, ತಂಗಿ ಎಲ್ಲ ನನಗೆ ಗಮನ ಕೊಡಬೇಕು. ಇಲ್ಲ ಅಂದರೆ ನಾನು ಡಿಪ್ರೆಷನ್ಗೆ ಹೋಗ್ತೀನಿ. ನನಗೆ ನನ್ನ ಹೆಂಡತಿ ಸರ್ವಸ್ವ ಅಂದರೆ ಈ ಸ್ಟುಪಿಡ್ ಕಾನ್ಸೆಪ್ಟ್. ನಾನೊಂದು ಡಾಟಾ ತೆಗಿತಾ ಇದ್ದೆ, ಮೊನ್ನೆ ಒಂದು ಡಾಟಾ ತೆಗೆದಾಗ ನೋಡಿದ್ವಿ, ಯಾರೆಲ್ಲ ಹಸ್ಬೆಂಡ್ ವೈಫು ಉಳುಕಾಗಿದ್ದೂ ಸಮಾಜದ ಮುಂದೆ ಚೆನ್ನಾಗಿ ತೋರ್ಸೋಕೆ ಹೋಗಿದ್ರು, ಸ್ಪೆಷಲಿ ಸೆಲೆಬ್ರಿಟಿ ಕಪಲ್ಸ್, ದೇ ಹ್ಯಾವ್ ಡಿವೋರ್ಸ್ಡ್. ಅವರು ಕ್ರಿಕೆಟರ್ ಆಗಿರ್ಬೋದು, ಬಾಲಿವುಡ್ ಆ್ಯಕ್ಟರ್ಸ್ ಆಗಿರ್ಬೋದು, ಮಾಡೆಲ್ಸ್ ಆಗಿರ್ಬೋದು, ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗಳಾಗಿರ್ಬೋದು, ಡಿವೋರ್ಸ್ ಆಗ್ತದೆ. ಯಾಕೆ ಅಂತಂದರೆ ಯಾವನೋ ಒಬ್ಬ ಕೆಲಸಕ್ಕೆ ಬರ್ದಿರೋ ವ್ಯಕ್ತಿ ಅಲ್ಲಿ ಬಂದು ಕಮೆಂಟ್ ಮಾಡಿರ್ತಾನೆ, ಇವರಿಬ್ಬರು ಒಳ್ಳೆ ಜೋಡಿ ಅಲ್ಲ. ಅದಕ್ಕೆ ಅಲ್ಲಿ ಡಿಸ್ಕಷನ್ ಡಿಬೇಟ್ ಆಗಿರ್ತವೆ. ನೋಡು ನನಗೆ ಎಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ, ನಾನು ತುಂಬ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿಲ್ಲ. ನೀವು ಬಾಳೆ ಹೆಂಗೆ ಮಾಡಬೇಕು, ಜೀವನ ಹೆಂಗೆ ಮುಂದಕ್ಕೆ ತೊಗೊಂಡೋಗ್ಬೇಕು, ಏನು ಸಂಸ್ಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಗಮನನೇ ಕೊಡ್ತಿಲ್ಲ ಅವರು. ಸಮಾಜದಲ್ಲಿ ಯಾರೋ ಥರ್ಡ್ ವ್ಯಕ್ತಿ ಹೇಳ್ದ ನಮ್ಮಿಬ್ಬರು ಜೋಡಿ ಚೆನ್ನಾಗಿಲ್ಲ, ನಾವು ಡಿವೋರ್ಸ್ ಆಗೋಣ. ಅದು ಯಾವ ರಂಗದಲ್ಲೂ ಬಿಟ್ಟಿಲ್ಲ. ಕ್ರಿಕೆಟಿಂಗ್ ಫೀಲ್ಡ್ ಆಗಿರ್ಬೋದು, ಅಥ್ಲೆಟಿಕ್ಸ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಯಾರು ಆಗಿರ್ಬೋದು. ಎಕ್ಸ್ಟೆಂಡೆಡ್ ವರ್ಷನ್ ಏನಪ್ಪ ಅಂತಂದರೆ ಸರ್ಕಾರಕ್ಕೆ ಈಗ ಪ್ರೆಷರ್ ಹಾಕೋಂಥ ಪರಿಸ್ಥಿತಿಗಳು ಬಂದಿದೆ. ನಾವು ನಮ್ಮ ಸುತ್ತಮುತ್ತ ಏನು ನೋಡ್ತಿದ್ದೀವಿ, ಊಟ ಡೆಲಿವರಿ ಮಾಡೋಂಥ ಸ್ವಿಗ್ಗಿ ಝೊಮ್ಯಾಟೊ ಅವರು ಮ್ಯಾಪ್ ನೋಡೋಕ್ಕೋಸ್ಕರ ಮೊಬೈಲ್ ಇಟ್ಕೊಂಡಿದ್ರೆ, ಸೀರಿಯಲ್ ನೋಡೋಕ್ಕೋಸ್ಕರ ನಾವು ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ಸೀರಿಯಲ್ ನೋಡ್ಕೊಂಡು ಆಟೋ ಓಡಿಸೋದು ನೋಡಿದ್ದೀವಿ ನಾವು. ಬಸ್ಗಳಲ್ಲಿ ಆಕ್ಸಿಡೆಂಟ್ ಆಗಿರೋ ವೀಡಿಯೋಗಳು ಸರ್ಫೇಸ್ ಆಗಿದ್ದಾವೆ, ಇಂಟರ್ನೆಟ್ಟಲ್ಲಿ ವೈರಲ್ ಆಗಿದ್ದಾವೆ. ಸರ್ಕಾರ ಇಂಡಿಯನ್ ಏರ್ಫೋರ್ಸ್ ಟೀಮ್ಗೆ ಇಟ್ ಇಸ್ ಬೀನ್ ಟೆಲ್ಲಿಂಗ್, ಯು ಆರ್ ನಾಟ್ ಸಪೋಸ್ ಟು ಯೂಸ್ ಗ್ಯಾಜೆಟ್ಸ್ ಆಫ್ಟರ್ 9 o'clock ರಾತ್ರಿ. ನೀವು ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಪರೇಡಿಗೆ ಬರಬೇಕು, ಅರ್ಲಿ ಮಾರ್ನಿಂಗ್ ನೀವು ಡ್ರಿಲ್ಲಿಗೆ ಎಕ್ಸಸೈಸ್ ಮಾಡಬೇಕು ಅಂದರೆ, ನಿಮ್ಮ ಬ್ರೈನ್ ಫೋಕಸ್ಡ್ ಆಗಿರಬೇಕು ಅಂತಂದರೆ ನೀವು ರಾತ್ರಿ ಚೆನ್ನಾಗಿ ಮಲ್ಕೋಬೇಕು. ಚೆನ್ನಾಗಿ ಮಲ್ಕೋಬೇಕಂತಂದ್ರೇನು ಮೊಬೈಲ್ ಉಪಯೋಗಿಸಂಗಿಲ್ಲ, ಬಿಕಾಸ್ ಮೊಬೈಲ್ ರೇಡಿಯೇಷನ್ಸ್ ಆರ್ ಡ್ಯಾಮೇಜಿಂಗ್ ಗೊತ್ತಿದೆ. ಅರ್ಲಿ ಮಾರ್ನಿಂಗು ಇವರು ಸೂರ್ಯನ ಬೆಳಕು ನೋಡೋವಷ್ಟು ತಾಕತ್ತು ಕಣ್ಣಲ್ಲಿಲ್ಲ ಅಂತಂದರೆ 1000 ಕೋಟಿ ಫ್ಲೈಟ್ಗಳು ದಬ ಹಾಕಿದರೆ ಜೆಟ್ಗಳು ಹಾಳಾಗಿ ಹೋಗ್ತವೆ. ಜೊತೆಗೆ ಇವ್ರನ್ನ ಟ್ರೈನ್ ಮಾಡಿ ಇಷ್ಟು ಕಷ್ಟಪಟ್ಟು ಮಾಡಿ ರೆಡಿ ಮಾಡಿರ್ತಕ್ಕಂಥ ಪೈಲಟ್ಸ್ ಆಯ್ತಾರಲ್ಲ, ನಮಗೆ ಚಾಪರ್ಗಿಂತ, ಹೆಲಿಕಾಪ್ಟರ್ಗಿಂತ ಅಥವಾ ಒಂದು ಜೆಟ್ಗಿಂತ ನಮಗೊಬ್ಬ ವ್ಯಕ್ತಿ ಇಂಪಾರ್ಟೆಂಟು, ಒಬ್ಬ ಪೈಲಟ್ ಇಂಪಾರ್ಟೆಂಟು. ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೈಲಟ್ಗಳು ದೇ ವುಡ್ ಹ್ಯಾವ್ ಅರ್ನ್ಡ್ ಕ್ರೋರ್ಸ್ ಇಫ್ ದೇ ವುಡ್ ಹ್ಯಾವ್ ಗಾನ್ ಇಂಟು ಪ್ರೈವೇಟ್ ಸೆಕ್ಟರ್. ಕೋಟಿಗಟ್ಟಲೆ ದುಡ್ಡು ಮಾಡಿಬಿಟ್ಟಿದ್ರು ಅವರು. ಆದರೆ ಅವರು ದೇಶಕ್ಕೋಸ್ಕರ ಕಮಿಟ್ ಆಗಿ ಹೋಗಿರ್ತಂಥವ್ರು, ಅಂಥವ್ರಿಗೆ ನಾವು ಹೇಳ್ಕೊಡೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ನೀವು ರಾತ್ರಿ 9 ಗಂಟೆಗೆ ಮೊಬೈಲ್ ಉಪಯೋಗಿಸ್ಬೇಡಿ, ಟ್ರೈನು ಪೈಲಟ್ಗಳಿಗೆ ಮೊಬೈಲ್ ಉಪಯೋಗಿಸ್ಬೇಡಿ. ಮೊಬೈಲು ಬಸ್ಗಳಲ್ಲಿ ಮೊಬೈಲ್ ನೋಡ್ಕೊಂಡು ಓಡಿಸ್ಕೊಂಡು ಆಕ್ಸಿಡೆಂಟ್ ಮಾಡ್ಕೊಂಡಿರೋದು. ಇವೆಲ್ಲ ಯಾವ ಲೆವೆಲ್ಗೆ ಅಂತಂದರೆ ದಿಸ್ ಈಸ್ ಅ ಸಬ್ ಕ್ಲಿನಿಕಲ್ ಡಿಪ್ರೆಷನ್ನು. ಅವ್ರಿಗೆ ಅದು ಕ್ಲಿನಿಕಲ್ ಡಿಪ್ರೆಷನ್. ನಾನು ಡಿಪ್ರೆಷನ್ ಇದ್ದೀನಿ ಅಂತ ಗೊತ್ತಾಗ್ತಿಲ್ಲ, ನೀವು ಹೇಳೋಕ್ಕೋದ್ರೆ ನಿಮ್ಮ ಹತ್ರ ಜಗಳ ಮಾಡ್ತಾರೆ. ನೀನು ನನಗೆ ತಲೆ ಸರಿಯಿಲ್ಲ ಅಂತ ಹೇಳಕ್ಕೆ ಬಂದಿದೆ, ನಿನ್ನ ತಲೆ ಸರಿಯಿಲ್ಲ, ಅದಕ್ಕೆ ನೀನು ಎಲ್ಲರಿಗೂ ತಲೆ ಸರಿಯಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಿದ್ದೆ ಅಂತ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಸೊ ಇದು ಆದರೆ ಸೆಕೆಂಡ್ ಒನ್ ಬಂದು ಕ್ಲಿನಿಕಲ್ ಡಿಪ್ರೆಷನ್ಸು. ಡಿಪ್ರೆಷನ್ಗೆ ಬರ್ತಿದ್ದಾನೆ ಅಂತ ಗೊತ್ತಾಯಿತು ಪಾರ್ಟ್ನರ್ಗೆ ಅಂತಂದರೆ ಕುತ್ಕೊಂಡು ಮಾತಾಡಿ ಒಂದು ಒಳ್ಳೆ ಕಡೆ ಔಟಿಂಗೋ, ಒಂದು ಒಳ್ಳೆ ಸಿನಿಮಾನೋ, ಒಂದು ಒಳ್ಳೆ ರೆಸಾರ್ಟ್ಗೋ ಅಥವಾ ಯಾವುದೋ ಒಂದು ತೀರ್ಥಕ್ಷೇತ್ರಕ್ಕೋ ಹೋಗಿ ಬಂದರೆ 50% ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ನೆಟ್ವರ್ಕ್ ಸಿಗದಿರೋ ಜಾಗ ಹೋಗ್ಬಿಟ್ರೆ ಆಯಿತು, ಪ್ರಾಬ್ಲಮ್ಸೇ ಸಾಲ್ವು. ನೀವು ಯಾವುದೋ ವೆಸ್ಟರ್ನ್ ಘಾಟ್ಸು, ಈಸ್ಟರ್ನ್ ಘಾಟ್ಸು, ಹಿಮಾಲಯಸ್ಗೆಲ್ಲ ಹೋಗ್ಬಿಟ್ರೆ. ನಾನು ಜೂನ್ ತಿಂಗಳಲ್ಲಿ 15 ದಿವಸ ಪಂಚಕೇದಾರ್ ಟ್ರೆಕ್ ಮಾಡೋಕ್ಕೆ ಹೋಗಿದ್ದೆ. 140 ಕಿಲೋಮೀಟರ್ ಟ್ರೆಕ್ ಮಾಡಿರೋದು, ನೆಟ್ವರ್ಕೇ ಇಲ್ಲ. ಅಲ್ಲಿ ಹೋದಾಗ ಈಗೋ ಬೇಡ ಅಂದ್ರೂ ಸತ್ತೋಗುತ್ತೆ. ನಡ್ಕೊಂಡು 18 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಹೋಗಿ ದೇವಸ್ಥಾನ ಸಿಕ್ಕರೆ ಸಾಕಪ್ಪ. ಹಿಮಾಲಯ ನೋಡಿದ್ವಲ್ಲ, ಹಿಮಾಲಯದಲ್ಲಿ ಇದೀವಲ್ಲ, ಗ್ರ್ಯಾಟಿಟ್ಯೂಡ್ ಬರುತ್ತಲ್ಲ. ಅವಾಗ ನಿಮಗೆ ವಾಪಸ್ ಬಂದಮೇಲೆ ನೀವು ಯಾರ್ಯಾರು ಏನೇನೋ ಸಾಧನೆ ಮಾಡಿರ್ತಾರಲ್ಲ, ಕಾರ್ ತೊಗೊಂಡ್ರು, ಲಕ್ಸುರಿ ಬೈಕ್ ತೊಗೊಂಡ್ರು, ಅದು ತೊಗೊಂಡ್ರು, ನಿಮಗೇನೋ ಅದು ಅನ್ಸೋದೇ ಇಲ್ಲ. ಇವ್ರ ಹತ್ರ ಇಷ್ಟು ದೊಡ್ಡ ಕಾರ್ ಇರ್ಬೋದು, ಬಟ್ ಇವ್ರು ಹಿಮಾಲಯಕ್ಕೆ ಹೋಗೋಕ್ಕಾಗುತ್ತಾ? ಸಮ್ವೇರ್ ವಿ ಫೀಲ್, ಅಫ್ಕೋರ್ಸ್ ಇಟ್ ಮೈಟ್ ಸೌಂಡ್ ಈಗೋಯಿಸ್ಟಿಕ್. ನಾನು ಅಚೀವ್ ಮಾಡಿ, ಎಷ್ಟೋ ಜನ ಹೋಗಿರ್ತಾರೆ, ಇಲ್ಲ ಅಂತ ಹೇಳಲ್ಲ. ಅವನು ಕೋಟಿ ಜನದಲ್ಲಿ 1,00,000 ಜನ ಆದರೂ ಹೋಗಿರ್ತಾರೆ. ಬಟ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕೆ ಆ ಥರ ಜಾಗ ಇದ್ದಾವೆ ಅಂತಲೇ ಗೊತ್ತಿಲ್ಲ ಇವ್ರಿಗೆ. ಇವ್ರ ಪ್ರಪಂಚ ಹೆಂಗೆ ಅಂದರೆ
ಫೋನ್ನ ತೆಗೆದಿಟ್ರೆ ಅದಕ್ಕೊಂದು ಕಾಯಿಲೆ, ಡಿಪ್ರೆಷನ್ನು, ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಡ್ರಗ್ಸ್ಗಳು. ಅಲ್ಲೂ ಜೀವನ ಶೈಲಿ ಚೇಂಜ್ ಆಗಲ್ಲ. ಇವ್ರು ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡಬೇಕು, ಕುತ್ಕೊಂಡು ಮಾತಾಡಬೇಕು. ಕನ್ಸರ್ನ್ಡ್ ವ್ಯಕ್ತಿ, ಹಸ್ಬೆಂಡ್ ವೈಫ್ ನಡುವೆ ಜಗಳ ಇದೆ ಅಂತಂದರೆ ಇವ್ರು ಕುತ್ಕೊಂಡು ಫೋನಲ್ಲಿ ರೀಲ್ಸ್ ಕಳ್ಸೋದ್ ಬದಲು ಕುತ್ಕೊಂಡು ವಾಟ್ ಇಸ್ ಹ್ಯಾಪನಿಂಗ್. ಹೌದು, ಇಲ್ಲಿ ಮುಕ್ತವಾಗಿ ಮಾತಾಡುವಂತಹ ಅವಕಾಶಗಳೇ ಇಲ್ಲ, ಸಹಬಾಳ್ವೆನೂ ಇಲ್ಲ. ಎಲ್ಲವನ್ನ ಒಳಗೊಳಗೆ ಇಟ್ಕೊಂಡು ಕೊರಗುವಂತದ್ದಾಗಿರಬಹುದು. ಆಮೇಲೆ ಆ ಮೊಂಡ ಧೈರ್ಯನ ಬ್ಯಾಲೆನ್ಸ್ ಮಾಡಕ್ಕೆ ಒಂದಷ್ಟು ಡ್ರಗ್ಸ್ಗಳು, ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಸಾವನ್ನ ಚೂಸ್ ಮಾಡ್ಕೊಳ್ಳೋದು. ಈಗ ಯಾರೊಬ್ಬ ಪೈಲಟ್ ಜಗಳ ಆಡ್ಕೊಂಡು ಬಂದ ನಂತರ ಏರೋಪ್ಲೇನ್ ಇರೋರು ಎಲ್ಲರೂ ಸಾಯ್ತಾರೆ. ಟ್ರೈನೇ ಬೀಳಿಸ್ಬಿಡೋದು, ಬಸ್ನೇ ಹೋಗಿ ಗುದ್ದೋದು, ಕ್ಯಾಬ್ ಡ್ರೈವರ್ ಕ್ಯಾಬ್ ಪೂರ್ತಿ ಅಂದರೆ ಎಲ್ಲರೂ ಸಾಯಿಸ್ತಾರೆ ಅಂತಲ್ಲ. ಆ ಡಿಪ್ರೆಷನ್ ಯಾವ ಲೆವೆಲ್ಗೆ ಇರುತ್ತೆ ಅಂತಂದರೆ ಅವ್ರು ಏನು ಮಾಡೋಕ್ಕೂ ಹೇಸಲ್ಲ. ಅವ್ನು 13ನೇ ಫ್ಲೋರಿಂದ ಬೀಳ್ತಾನೆ ಅಂದರೆ ನಾವು 4ನೇ ಫ್ಲೋರಿಂದ ಕೆಳಗೆ ನೋಡಲ್ಲ, ನಾವು ತಲೆ ಸರಿ ಇರೋರು. 13ನೇ ಫ್ಲೋರಿಂದ ಬೀಳ್ತಾನೆ ಅಂತಂದರೆ ತಲೆ ಕೆಟ್ಟಿದೆ. ಹಾಂ, ಅಂದರೆ ಮೊನ್ನೆ ಯಾವುದೋ ಒಂದು ನೋಡಿದೆ, ತಂದೆ ಫೇಸ್ಬುಕ್ಕಲ್ಲಿ ಅಕೌಂಟ್ ಮಾಡಿದಾಳೆ ಅಂತ ಯಾರೋ ಬೈದಿದ್ದಕ್ಕೆ ಶಿ ಹ್ಯಾಸ್ ಕಿಲ್ಡ್ ಹರ್ ಸೆಲ್ಫ್. 18 year old ಗರ್ಲ್, 18 year or 19 year old ಗರ್ಲ್. ಮಂಡ್ಯ ಮೈಸೂರು ಬೆಲ್ಟಲ್ಲಿ ಯಾವುದೋ ಒಂದು ಹುಡುಗಿ ಬೆಂಗಳೂರಿಗೆ ಬಂದಿದ್ದಾಳೆ, ಸ್ಟ್ರೀಟ್ ಫೋಟೋಗ್ರಫಿ ಆಗಿದೆ, ಇನ್ಸ್ಟಾಗ್ರಾಮಲ್ಲಿ ಅವಳ ರೀಲ್ ವೈರಲ್ ಆಗಿದೆ. ಗಂಡ ಡ್ರೈವರ್, ಅಂದರೆ ಗಂಡ ಅಲ್ಲ, ಬಾಯ್ ಫ್ರೆಂಡ್ ಏನೋ ಇದು, ಅವ್ನು ಬೈದಿರೋದಕ್ಕೆ ಶಿ ಹ್ಯಾಸ್ ಕಮಿಟೆಡ್ ಸುಸೈಡ್. ಅಂಡ್ ಇವತ್ತಿಗೆ ನಾವು ಸ್ಕೂಲ್ ಕಾಲೇಜ್ ರಿಸಲ್ಟ್ಗಳು ನೋಡ್ತೀವಲ್ಲ, ಅದ್ರ ಜೊತೆಗೆ ಈ ಆತ್ಮಹತ್ಯೆ ಸುದ್ದಿಗಳು ಇದ್ದೇ ಇದೆ. ಫೇಲ್ ಆದ್ವಿ ಅನ್ನುವಂಥದ್ದು, ಒಂದು ಪರೀಕ್ಷೆಯಲ್ಲಿ ಫೇಲ್ ಆದ್ವಿ ಅಂತ ಹೇಗೆ ತಗೋತಾ ಇಲ್ಲ. ಅವ್ರಿಗೆ ಗಂಗಾವತಿ ಪ್ರಾಣೇಶ್ ಅವ್ರ ಕಾಮಿಡಿನ ಅವ್ರು ತುಂಬಾ ಸೀರಿಯಸ್ ತಗೋಬೇಕು. ಫಸ್ಟ್ ಇಂದ ಶುರು ಮಾಡ್ಬೇಕಲ್ಲ, ಮತ್ತೆ ಹುಟ್ಟತಾರ ಅವ್ರು, ಮತ್ತೆ ಹುಟ್ಟಿದ್ರೆ ಮತ್ತೆ LKG ಶುರು ಮಾಡ್ಲೇಬೇಕು, ಅದು ಅರಿವಿಗೆ ಬರ್ಬೇಕು. ಹೌದು, ಸೊ ಪಾಯಿಂಟ್ ಇಲ್ಲ. ಆಮೇಲೆ ಯಾರು ಫೇಲ್ ಆಗಿಲ್ಲ ಹೇಳಿ? ನಮ್ಮ ಊರಲ್ಲಿ ಒಬ್ರು ಡಾಕ್ಟ್ರು, ಅವ್ರ ಹೆಸರು ಹೇಳಲ್ಲ ನಾನು, ಅವಾಗೆಲ್ಲ ಅವರು ಬರಿಬೇಕಾದ್ರೆ SSLC 1 ಪೇಪರ್ ಫೇಲ್ ಆದ್ರೂ ಫುಲ್ ಬರಿಬೇಕಿತ್ತು. ವರ್ಷಕ್ಕೆ 2 ಸರಿ SSLC ಎಕ್ಸಾಮ್. 9ನೇ ಸರಿ ಕ್ಲಿಯರ್ 9 ಸರಿ ಆದಮೇಲೆ ಕ್ಲಿಯರ್ ಮಾಡಿರೋದು MBB ಇದನ್ನ 10th. ಅದಾದಮೇಲೆ PUC ಆದಮೇಲೆ, ಅಂದರೆ ಇಮ್ಯಾಜಿನ್ ಮಾಡಿ, 16 ವರ್ಷಕ್ಕೆ SSLC ಪಾಸ್ ಆಗ್ಬೇಕಾದ್ರೆ 21 ವರ್ಷ ಆಗಿದೆ. ಅದಾದಮೇಲೆ PUC ಮಾಡಿಸೋದಕ್ಕೆ 23 ವರ್ಷ ಆಗಿದೆ. ಅವ್ರ ರಿಲೇಟಿವ್ ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡಬೇಕು, ಏನು ಓದ್ತೀಯ ಅಂದರೆ ಡಾಕ್ಟ್ರು. ಫ್ರೀ ಸೀಟ್ ಸಿಕ್ಕ ಮೇಲೆ ಡಾಕ್ಟರ್ ಆಗೋ ತನಕ ಇದ್ದು ಆ ಹುಡುಗಿನ ಕೊಟ್ಟು ಮದುವೆ ಮಾಡಿರೋದು. ಈ ಗಾಟ್ ಮ್ಯಾರಿಡ್ ವೆನ್ ಈ ವಾಸ್ 30, ಬಟ್ ಈ ಫೈನಲಿ ರಿಟೈರ್ಡ್ ಇನ್ ಅ ವೆರಿ ಗುಡ್ ಪೊಸಿಷನ್. ನಾನು ಎಲ್ಲಿ ಯಾವ ಪೊಸಿಷನ್ ಅಂತ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಆ ಲೆವೆಲ್ ಆಫ್ ಕಮಿಟ್ಮೆಂಟ್ ಇತ್ತು. ಫೇಲ್ ಆದರೆ ಪಾಸ್ ಆಗ್ತೀನಿ, ಪಾಸ್ ಆಗೋ ತನಕ ಬರೀತೀನಿ. ಈಗ ಒಂದು ಸಬ್ಜೆಕ್ಟ್ ಫೇಲ್ ಆದರೆ 1ನೇ ಪಾಸ್ ಮಾಡ್ಕೋಬೇಕಾಗಿರೋದು. ಅವಾಗ ಹಂಗಲ್ಲ, 1 ಫೇಲ್ ಆದರೆ 6 ಬರೀಬೇಕು. ಆ ಲೆವೆಲ್ ಆಫ್ ಕಮಿಟ್ಮೆಂಟ್ ಹೆಂಗೆ, ಈ ಕಮಿಟ್ಮೆಂಟ್ ಹೆಂಗೆ. ನಾನು ಓದಿದ ಮೆಡಿಕಲ್ ಕಾಲೇಜ್ ಡೀನು ಒಂದ್ಸರಿ ಹೇಳಿದರು, ನಾನು ಫೇಲ್ ಆಗ್ತೀನಿ ಅಂತ ಗೊತ್ತಾಗಿ ನಾನು ಫೇಲ್ ಆದಮೇಲೆ ಇನ್ನೊಂದು ಸರಿ ಬರೆದ ಮೇಲೆ ಆಗಿರೋದು ಅಂತ. ಹೌದು, ಅಂದರೆ ಅವಾಗ ಫೇಲ್ ಆಗೋದು ಇಟ್ಸ್ ಜಸ್ಟ್ ಎ ಸ್ಟೆಪ್ಪಿಂಗ್ ಸ್ಟೋನು. ಅವ್ರಿಗೆ ಇನ್ನೇನೂ ಇಲ್ಲ. ಸೋಷಿಯಲ್ ನಾರ್ಮ್ಸು, ನಮ್ಮನ್ನು ಯಾರೋ ಜಡ್ಜ್ ಮಾಡಿಬಿಡ್ತಾರೆ, ನಮ್ಮನ್ನು ಯಾರೋ ಕಂಪೇರ್ ಮಾಡ್ತಾರೆ, ಅವೆಲ್ಲ ಏನು ಕಾನ್ಸೆಪ್ಟೇ ಇಲ್ಲ. ನಾನು ಒಳ್ಳೆ ಡಾಕ್ಟರ್ ಆಗಬೇಕಂತಂದರೆ ನಾನು ಬರೀಬೇಕು, ನಾನು ಬರೆದಿಲ್ಲ ಅಂದರೆ ಫೇಲ್ ಆಗ್ತೀನಿ, ಫೇಲ್ ಆದರೆ ಮತ್ತೆ ಒಳ್ಳೆ ಡಾಕ್ಟರ್ ಆಗ್ತೀನಿ ಅಷ್ಟೇ. ಈಗ ಆ ಆಟಿಟ್ಯೂಡೇ ಇಲ್ವಲ್ಲ. ಮಗನಿಗೆ ಗ್ರೇಡ್ ಕಡಿಮೆ ಹಾಕಿದ್ರೆ LKGಯಲ್ಲಿ ಅಪ್ಪ ಬೆಳಿಗ್ಗೆ ಹೋಗಿ ಟೀಚರ್ ಹತ್ರ ಜಗಳಾಡಿ ಬರ್ತಾನೆ, ನನ್ನ ಮಗನಿಗೆ ಯಾಕೆ A+ ಹಾಕಿಲ್ಲ, A ಯಾಕೆ ಹಾಕಿದ್ದೀರಿ ಅಂತ. ಇವನು ಆಮೇಲೆ ಊಟ ಹಾಕಲ್ಲ, ಅದು ಬೇರೆ ಪ್ರಶ್ನೆ. ಇವನು ಅವ್ರ ಅಪ್ಪಂಗೆ ಊಟನೇ ಹಾಕಲ್ಲ, ಅದು ಬೇರೆ ಪ್ರಶ್ನೆ. ಪ್ಯಾಂಪರಿಂಗು, ಪ್ಯಾಸಿಫಿಕೇಶನ್ ಜಾಸ್ತಿ ಆಗಿದೆ ನಮ್ಮ ಜನ್ರೇಷನಲ್ಲಿ. ವಾಟ್ ವಿ ಆರ್ ಸೀಯಿಂಗ್ ಏನೋ 1990s ಕಿಡ್ಸ್ ಯಾರಿದ್ದಾರೆ, ಅವ್ರು ಯಾರು ಪೇರೆಂಟ್ಸ್ ಆಗಿದ್ದಾರೆ ಈಗ, ಅವ್ರ ಮಕ್ಕಳನ್ನ ತುಂಬ ಪ್ಯಾಂಪರ್ ಮಾಡ್ತಾರೆ. ಹೊಡಿಯಕ್ಕೆ ಹೋದರೆ ಎಲ್ಲರಿಗೂ ರಿಸ್ಟ್ರಿಕ್ಟ್ ಮಾಡೋದು. ಆಯಾ ಡೇ ಕೇರ್ ಅವರು ನೋಡ್ಕೊಳ್ಳೋ ಆಯಿಂದ ಹಿಡ್ಕೊಂಡು, ಟೀಚರ್ಸಿಂದ ಹಿಡ್ಕೊಂಡು, PT ಮಾಸ್ಟರ್ಗಳು. ಅಲ್ಲಿ ಒಂದು ಲೈನ್ ಏನಂದ್ರೆ, ನಾವು ಅನುಭವಿಸಿರೋದನ್ನ ನಮ್ಮ ಮಕ್ಕಳು ಅನುಭವಿಸಬಾರ್ದು ಅನ್ನುವಂತ ಒಂದು ಕಾನ್ಸೆಪ್ಟ್ ಇದೆ. ಕೆಟ್ಟ ಘೋಷವಾಕ್ಯ. ಇಂಗ್ಲಿಷಲ್ಲಿ ದೇರ್ ಇಸ್ ಎ ಲೂಪ್. ಹಾರ್ಡ್ ಟೈಮ್ಸ್, ಡಿಫಿಕಲ್ಟ್ ಟೈಮ್ಸ್ ಕ್ರಿಯೇಟ್ ಸ್ಟ್ರಾಂಗ್ ಮೆನ್ ಕ್ರಿಯೇಟ್ ಗುಡ್ ಟೈಮ್ ಕ್ರಿಯೇಟ್ ವೀಕ್ ಮೆನ್ ಕ್ರಿಯೇಟ್ ಬ್ಯಾಡ್ ಟೈಮ್. ಮತ್ತೆ ಅದು ಲೂಪ್ ಆಗಬೇಕು. ನಾವು ಸ್ಟ್ರಾಂಗ್ ಆಗಿ ಆಗಿದ್ದೀವಿ ಅಂದರೆ ನಮ್ಮ ಮಕ್ಕಳನ್ನ ಹೆಂಗೆ ಸ್ಟ್ರಾಂಗ್ ಆಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು, ಬಿಟ್ಟರೆ ಅವ್ರನ್ನ ಹೆಂಗೆ ವೀಕಾಗಿ ರೆಡಿ ಮಾಡ್ತೀವಿ ಅನ್ನೋದನ್ನ ಮಾಡೋಕ್ಕಾಗಲ್ಲ. ಆಮೇಲೆ ಈಸಿ ಮನಿ, ನಾನೊಂದು ಡಾಟಾ ನೋಡ್ತಿದ್ದೆ, ಅದ್ರ ಹೆಸರೇ ಗೊತ್ತಿಲ್ಲ ನನಗೆ. ಓನ್ಲಿ ಫ್ಯಾನ್ಸ್ ಅಂತ ಏನೋ ಇದೇನು, ಫ್ಯಾನ್ಸ್ ಸಮಥಿಂಗ್ ವಿತ್ ರಿಲೇಟೆಡ್ ಟು ಫ್ಯಾನ್ಸ್ ಅಂತ. semi-nude discussions over the internet. They are making more money
ಮೋರ್ ದ್ಯಾನ್ ಆನ್ ಅಮೆರಿಕನ್ ಏರ್ಫೋರ್ಸ್ ಆಫೀಸರ್ ಅಂತ US ಅಲ್ಲಿ. ಅಯ್ಯೋ ಎಂತ ದೂರ ಅಂತ. ಚಾಟ್ ಸೆಮಿ ನ್ಯೂಡ್ ಚಾಟ್ಸಲ್ಲಿ ಆಗ ಅಂಥದ್ದು ದೇ ಅರ್ನ್ $1000s ವಿತಿನ್ ಎ ಡೇ. ಒಬ್ಬ ಏರ್ಫೋರ್ಸ್ ಪೈಲಟು ಒಂದು ತಿಂಗಳಲ್ಲಿ ಎಷ್ಟು ದುಡಿತಾನೋ ಅಥವಾ ಒಬ್ಬ ಡಿಪ್ಲೊಮ್ಯಾಟು ಒಂದು ತಿಂಗಳಿಗೆ ಎಷ್ಟು ದುಡ್ಡು ಮಾಡ್ತಾನೋ ಅಷ್ಟು ಇವರು ಕೆಲವು ಗಂಟೆಗಳಲ್ಲಿ ಅಥವಾ ಒಂದು ದಿನದಲ್ಲಿ ದುಡಿತಾರೆ ಅಂತ. ಅಂದರೆ ನಮ್ಮ ಸಮಾಜ ಯಾವ ದಿಕ್ಕಿಗೆ ಮುಖ ಮಾಡಿ ಕೂತಿದೆ ಅಂತ. ಆ್ಯಂಡ್ ಸೇಮ್ ಕಲ್ಚರ್ ವಿ ಆರ್ ಟ್ರೈಂಗ್ ಟು ರೆಪ್ಲಿಕೇಟ್ ಬಿಕಾಸ್ ಅವ್ರಿಗೆ ಮಾರ್ಕೆಟ್ ಬೇಕು. ಆ್ಯಂಡ್ ಇಂಡಿಯಾ ಈಸ್ ಎ ಹ್ಯೂಜ್ ಪಾಪ್ಯುಲೇಷನ್ 140 crores ಅಲ್ಲಿ ಅವರು 10 ಕೋಟಿ ಜನ ಟ್ರಾಪ್ ಮಾಡಿದ್ರೆ ಸಾಕು. ಆ್ಯಂಡ್ ವಿ ಆರ್ ಆಲ್ಸೋ ಸೀಯಿಂಗ್ ಸೈಬರ್ ಕ್ರೈಮ್. ಕೋವಿಡ್ ಟೈಮಲ್ಲಿ ಒಂದೇ ವಾರದಲ್ಲಿ ಐ ಥಿಂಕ್ ಒಂದು ದಿವಸದಲ್ಲಿ ಫೈಲ್ ಆಗಿರೋದು ಅರೌಂಡ್ 28 crores ಏನು ಆನ್ಲೈನ್ ಫ್ರಾಡ್ ಆಗಿರೋದು. ಆ್ಯಂಡ್ ಆಲ್ ವೆನ್ ಯು ಕನೆಕ್ಟ್ ಇಟ್ ಬಿಕಮ್ಸ್ ಟು ಇದು ಒಂದೇ ಲೂಪಿಗೆ ಬರುತ್ತೆ. ದೇ ಆರ್ ಅಡಿಕ್ಟೆಡ್ ಟು ಪಾನ್ ಯಾಕೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ದೇ ಆರ್ ನಾಟ್ ಹ್ಯಾಪಿ. ವೈ ದೇ ಆರ್ ನಾಟ್ ಹ್ಯಾಪಿ? ದೇ ಆರ್ ಡಿಸ್ಟರ್ಬ್ ಥ್ರೂ ದೇರ್ ಫ್ಯಾಮಿಲಿ ಆರ್ ಪ್ರೊಫೆಷನ್. ಪರ್ಸನಲ್ ಲೈಫ್ ಅಥವಾ ಪ್ರೊಫೆಷನ್ ಲೈಫ್ ಹಾಳಾಗಿದೆ, ಇದು ಸ್ಯಾಟಿಸ್ಫ್ಯಾಕ್ಷನ್ಗೆ ಅಲ್ಲಿ ಹೋಗ್ತಿದ್ದಾರೆ. ಅಲ್ಲಿ ಹೋದಾಗ ಏನಾಗ್ತದೆ? ಇಟ್ಸ್ ಎವ್ರಿಥಿಂಗ್ ಇನ್ ಟು ದಿ ಲೂಪ್. ಆಮೇಲೆ ಇನ್ನೊಂದು ಹೆಮ್ಮೆ ವಿಷಯ ಏನಂತ ಅಂತಂದರೆ 2025 December 31st I think Bangalore had a record breaking sales of beer. 2024 and 2024 December 31st. So we had record breaking beer ಅಂತ. ಅದನ್ನ ನಾಚಿಕೆ ಇಲ್ದಂಗೆ ಮೀಡಿಯಾದವರು ಪಬ್ಲಿಷ್ ಮಾಡ್ತಿದ್ದಾರೆ. ಅಂಡ್ ವಿ ಟೇಕ್ ಪ್ರೈಡ್ ಆಲ್ಸೋ. ಬ್ಯಾಂಗ್ಳೂರ್ ಹೈಯೆಸ್ಟ್ ಬಿಯರ್ ಸೇಲ್ಸ್ ಅಲ್ಲಿ. ಈಗ ನಾವು ಇಷ್ಟೊತ್ತು ಮಾತಾಡ್ತಾ ಇದೀವಲ್ಲ, ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಪೈಲಟ್ಸ್ಗಳಾಗಿರ್ಬೋದು, ಬಸ್ ಡ್ರೈವರ್, ಕ್ಯಾಬ್ ಡ್ರೈವರ್ ಎಲ್ಲವನ್ನ ಮಾತಾಡ್ತಾ ಇದೀವಿ. ಇದೆಲ್ಲ ಮೆಟ್ರೋಪಾಲಿಟನ್ ಸಿಟೀಸ್ ಸಂಬಂಧಪಟ್ಟಿರೋದು. ಬಟ್ ಐ ವಂಡರ್, ಇದು ಹಳ್ಳಿಗಳಲ್ಲಿ ಗ್ರಾಮೀಣ ಸೊಗಡು ಅಂತ ಏನು ಹೇಳ್ತೀವಿ, ಅಲ್ಲೂ ಕೂಡ ಮಾಡರ್ನೈಸೇಷನ್ ಇಲ್ಲದೆ ಇದ್ರೂ ಕೂಡ ಅಡಿಕ್ಷನ್ಸ್ಗಳು ಎಂಟ್ರಿ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ರೈತರೇ ಈಗ ಎಲ್ಲಾನು ಬಿಟ್ಟು ಇದೇ ರೀತಿ ರೀಲ್ಸ್ ನೋಡ್ಕೊಂಡು ಕೂತ್ಬಿಟ್ರೆ ನಾವ್ ಏನ್ ಮಾಡೋಣ? ಇಲ್ಲ, ಅದಾಗ್ತಿದೆ ಮೇಡಮ್. ನನ್ನ ಊರಲ್ಲಿ, ನಮ್ಮ ಒಬ್ಬ ಊರಲ್ಲಿ ಅಣ್ಣ ತಮ್ಮ ಇಬ್ಬರಿದ್ದಾರೆ. ಅಣ್ಣ ಈಸ್ ವೆರಿ ಸೀರಿಯಸ್. ಅರೆಮಲ್ಲಾಪುರ ಆ ಕಡೆ ಎಲ್ಲ ನಿಮಗೆ ಕುಕ್ಕಿಂಗ್ಗೆ ಗೊತ್ತಿರ್ತಕ್ಕಂಥದ್ದು. ಭಟ್ರು ಯಾರಾದ್ರೂ ಬೇಕಂದ್ರೆ ಅವ್ರಿಂದ ಭಟ್ರು ಕಳಿಸ್ತಾರೆ. ಅವ್ರು ಹೋಗ್ತಾರೆ, ಅಣ್ಣ ಹೋಗ್ತಾನೆ ಜವಾಬ್ದಾರಿಯಿಂದ ಎಲ್ಲ ಕಡೆ ಹೋಗಿ ಒಳ್ಳೆ ಹೆಸರು ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಬರ್ತಾನೆ. ದಿಸ್ ಫೆಲ್ ಹ್ಯಾಸ್ ಬಿಕಮ್ ಯೂಸ್ಲೆಸ್. ತಮ್ಮ ಇವನ್ ಕೆಲಸ ಏನಂದ್ರೆ ಕುತ್ಕೊಂಡು ರೀಲ್ಸ್ ನೋಡೋದು. ಅಡುಗೆ ಕರ್ಕೊಂಡೋದ್ರೆ ಅಲ್ಲೂ ರೀಲ್ಸ್ ನೋಡ್ತಾನೆ. ಇವನಿಗೆ ಸಾಕಾಗಿ ನೀನು ಹೊಲ ಮಾಡು ಅಂತ ಬಿಟ್ಟಿರೋದಿಲ್ಲ. ಹೊಲ ನೋಡ್ಕೊಂಡು ದನಗಳು ನೋಡ್ಕೊಂಡು ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಅವ್ನ ಜೀವನ ಮಾಡ್ತೀನಿ ಅಂತ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. 8 ಗಂಟೆ 8 ಕಾಲಿಗೆ ಎದ್ದೇಳೋದು ಬೆಳಿಗ್ಗೆ. ಅವರಮ್ಮ ಬಡ್ಕಂಡ್ ಮೇಲೆ 8 ಕಾಲಿಗೆ ಎದ್ದು ಅರ್ಜೆಂಟಲ್ಲಿ ಹಾಲು ಕರೆದು ತಗೊಂಡೋಗಿ ಹಾಲಾಕ 9 ಗಂಟೆ ಒಳಗಡೆ ಹಾಲು ಹಾಕ್ಬೇಕು, ಇಲ್ಲಾಂದ್ರೆ KMF ತಾಳಲ್ಲ ಅಲ್ಲಿ. ಸೊ ಆ 9 ಗಂಟೆ ಡೆಡ್ಲೈನ್ ಇರೋದಕ್ಕೆ ಈ ವೇಕ್ಸ್ ಅಪ್ ಅಟ್ 8:15 10-15 ನಿಮಿಷದಲ್ಲಿ ಅರ್ಧಂಬರ್ಧ ಹಾಲು ಕರೆದು ತಗೊಂಡೋಗಿ 9 ಗಂಟೆಗೆ ಹಾಲು ಹಾಕಿದರೆ ಅವನ ಕೆಲಸ ಮುಗೀತು. ಬಂದ ಮೇಲೆ ಸಗಣಿನ ಇತ್ಲಾಗಿ ಸಗಣಿ ದುಡೋದು, ತೆಗೆದು ಹಾಕ್ಬೇಕು, ಬೆಳೆದು ಹಾಕ್ಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ ಅವನಿಗೆ. ಪವರ್ ವಾಷರ್ಗಳು ಬಂದಿದ್ದಾವೆ ಈಗ. ಆನ್ ಮಾಡಿ ಹಿಡಿದ್ರೆ ಮುಗೀತು. ಮಲ್ಕೊಳ್ಳೋದು 11 ಗಂಟೆ ತನಕ ಮಲ್ಕೊಳ್ಳೋದು. 11 ಗಂಟೆಗೆ ಎದ್ದು ಅವರಮ್ಮ ಮಾಡಿರೋದು ಏನೋ ಊಟ ತಗೊಂಡು ಕಟ್ಕೊಂಡು ಇವ್ನು ಮಲ್ಕೊಳ್ಬೇಕಾದ್ರೆ ಫೋನ್ ಚಾರ್ಜ್ ಹಾಕಿ ಮಲ್ಕೊತಾನೆ. 11 ಗಂಟೆಗೆ ಎದ್ಮೇಲೆ ಹೊಟ್ಟೆ ತುಂಬ ಊಟ ಮಾಡಿ ಬಾಕ್ಸ್ ಕಟ್ಕೊಂಡು ಚಾರ್ಜ್ ಆಗಿರೋ ಫೋನ್ ತಗೊಂಡು ಚಾರ್ಜರ್ನೂ ಇಟ್ಕೊಂಡು ಹೋಗೋದು. ದನಗಳು ಕಟ್ಕೊಂಡು ದನಕ್ಕೆ 10 ಮೀಟ್ರ್ ಹಗ್ಗ ಮಾಡಿರೋದು. ದೂರಕ್ಕೆ ಒಂದೊಂದು ಕಂಬಕ್ಕೆ ಒಂದು ಕಟ್ಟದೆ. ಈಗ ಬಿಟ್ಟು ಮೇಯಿಸ್ಬೇಕು, ಬಿಟ್ಟು ಮೇಯಿಸಿದ್ರೆ ಅಡ್ಡಾಡ್ಬೇಕಲ್ಲ, ಅಡ್ಡಾಡಂಗಿಲ್ಲ. ಅಲ್ಲೊಂದು ಮರ ಇಲ್ಲೊಂದು ಮರಕ್ಕೆ 10 ಮೀಟ್ರ್ ಹಗ್ಗ ಕಟ್ಟಿ ಬಿಟ್ಬಿಡೋದು. ಇವನು ಬಂದು ಟವಲ್ ಹಾಕೊಳ್ಳೋದು ರೂಢಿ ಅಲ್ಲ ಆ ಕಡೆ. ಟವಲ್ ಬ್ಯಾಗ್ ಕಚ್ಕೊಂಡು ಹಲ್ಕಿಸ್ಕೊಂತ ರೀಲ್ ನೋಡ್ಕೊಂತ ಕೂತ್ಕೊಳ್ಳೋದು. ಎಲ್ಲಿ ತನಕ? ಮೊಬೈಲ್ ಚಾರ್ಜ್ ಖಾಲಿ ಆಗತ್ತಂಗ. ಖಾಲಿ ಆದಮೇಲೆ ಇದನ್ನು ಚಾರ್ಜಿಗೆ ಹಾಕಿ ಫೋನ್ನ ಬಾಕ್ಸ್ ಕಟ್ಕೊಂಡಿರೋದು ಉಂಡು ಚೆನ್ನಾಗಿರೋದು ಒಂದು ಬೇವಿನ ಮರದ ಕೆಳಗಡೆ ಮಲ್ಕೊಳ್ಳೋದು. ಆ ದನ ಅಯ್ಯೋ ಒಂದು ಒದರ್ಬೇಕು. 4-4:15 ಅಲ್ರಾಮು ಎದ್ದು ಕರ್ಕೊಂಬಂದು ನೀರು ಕುಡಿಯೋಕ್ಕಿಟ್ಟು ಹಾಲು ಕರೆದು ಹೋಗಿ ಡೈರಿಗೆ ಹಾಕಿದರೆ ಇವನ್ ಸಾಧನೆ ಮುಗೀತು. ಡೇ ಓವರ್. ನೋಡಿ, ಅಡಿಕ್ಷನ್ ಅನ್ನೋದು ಸೋಮಾರಿತನೂ ಎಷ್ಟೊಂದು ತರ್ತಾ ಇದೆ, ಹೆವಿ ತರ್ತಾ ಇದೆ ಮೇಡಮ್. ಸೋಮಾರಿತನಕ್ಕೆ ಅದೊಂದು ಒಳ್ಳೆ ಫಸ್ಟ್ ಎಂಟ್ರಿ ಇರ್ಬೋದು. ಈಗ ದನಗಳು ಸರಿಯಾಗಿ ಪರ್ಫಾರ್ಮ್ ಮಾಡ್ತಿರಲ್ವಲ್ಲ, ಯಾಕಂದ್ರೆ ನೀವು ಸರಿಯಾಗಿ ಮೈ ತೊಳಿತಿಲ್ಲ, ಸರಿಯಾಗಿ ಹಾಲು ಕೊಡ್ತಿಲ್ಲ, ಬಿಟ್ಟು ಮೇಯಿಸ್ತಿಲ್ಲ. ಅವಕ್ಕೆ ಇಂಟರ್ನೆಟ್ಟಲ್ಲೇ ಹುಡುಕಿ ಫಾರ್ಮುಲಾ ತಂದು ಹಾಕೋದು. ಈ ಕೆಮಿಕಲ್ ಹಾಕಿದ್ರೆ ನಿಮ್ಗೆ ಇಷ್ಟು ಹಾಲು ಜಾಸ್ತಿ ಆಗುತ್ತೆ, ಇಂಜೆಕ್ಷನ್ ಮಾಡಿದ್ರೆ ಇಷ್ಟು ಹಾಲು ಜಾಸ್ತಿ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಹೌ ಆರ್ ಫ್ಯಾಮಿಲೀಸ್ ಆರ್ ಬೀಂಗ್ ಡೆಸ್ಟ್ರಾಯ್ಡ್. ಎರಡನೇದು, ನಾನೊಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ದೀನಿ. ದಾಳಿಂಬೆ ಬೆಳೆಯೋ ಊರುಗಳಲ್ಲಿ
ದ್ರಾಕ್ಷಿ ಬೆಳೆಯೋ ಊರುಗಳಲ್ಲಿ ಯಾರು ಫೀಮೇಲ್ಸ್ ಇದ್ದಾರೆ ಅವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ಹುಡುಗಿರಿಗೆ ಸರಿಯಾಗಿ ಪೀರಿಯಡ್ಸ್ ಆಗಲ್ಲ. ಆ ಪೆಸ್ಟಿಸೈಡ್ ಇನ್ನೆಲ್ಲಿ ಮಾಡಿದರೆ ಸಾಕು, ದೇ ಆರ್ ಹ್ಯಾವಿಂಗ್ ರೀಪ್ರೊಡಕ್ಟಿವ್ ಇಶ್ಯೂಸ್. ಈ ಪೆಸ್ಟಿಸೈಡ್ಸ್ ಹೊಡಿಬೇಕು ಅಂತ ಇವ್ರಿಗೆ ಎಲ್ಲಿಂದ ಗೊತ್ತಾಗಿದ್ದು ಕೇಳಿದ್ರೆ ಇಂಟರ್ನೆಟ್ಟಿಂದ. ಇವ್ರ ಫ್ರೆಂಡ್ ಯಾರೋ ಇಂಟರ್ನೆಟ್ಟಲ್ಲಿ ಒಬ್ಬನು ಯಾರೋ ರಿಸರ್ಚ್ ಮಾಡಿರ್ತಾನೆ, ಅವ್ನು ಹೊಡೆದಿರ್ತಾನೆ, ಅವ್ನು ತಗೊಂಬಂದು ಇವ್ರು ಹೊಡೆದಿರ್ತಾರೆ. ಎಷ್ಟು ಲೀಟ್ರಿಗೆ ಎಷ್ಟು ಹಾಕಬೇಕು, ಎಷ್ಟು ಹೊಡಿಬೇಕು ಅನ್ನೋ ಕ್ಲಾರಿಟಿ ಇಲ್ಲ ಹೊಡಿಯೋದು. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ ನೀವು, ಈ ಥರದ್ದು ಹೊಡೆದಿರ್ತಾರಲ್ಲ ಫಸಲು, ಒಂದು ಕಡೆ ಯಾವುದಾದ್ರೂ ಒಂದು ಗಿಡಕ್ಕೆ ಹುಳ ಬಿದ್ದರೆ ಆ ಸ್ಪೆಕ್ಟ್ರಮಲ್ಲಿರೋ 100 ಎಕರೆ ಇರಲಿ 200 ಎಕರೆ ಇರಲಿ ಎಲ್ಲವೂ ಹಾಳಾಗೋಗ್ಬಿಡ್ತವೆ. ಇವರಿಗೆ ಏನು ತಗೊಂಡು ಬಂದರೆ ಫಸಲು ಜಾಸ್ತಿ ಬರುತ್ತೆ, ಹುಳ ಬೀಳಲ್ಲ ಅನ್ನೋದು ಗೊತ್ತು. ಹುಳ ಬಿದ್ದರೆ ಹೆಂಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇಲ್ಲ. ಹುಳ ಈ ಔಷಧಿ ಹೊಡೆದಿದ್ದೀನಿ ಅಂತ ರೀಲ್ಸ್ ಮಾಡಾಕಿರ್ತಾನೆ, ಇಂಥ ಹುಳ ಬಿದ್ದು ಜಮೀನು ಹಾಳಾಯ್ತು ಅಂತ ಯಾರು ರೀಲ್ಸ್ ಹಾಕಿರಲ್ಲ. ಸೊ 100 ಎಕರೆ 200 ಎಕರೆ ದಾಳಿಂಬೆ ತೋಟ ಹಾಳಾಗಿರೋದು, ದ್ರಾಕ್ಷಿ ತೋಟ ಹಾಳಾಗಿರೋದು ನಾನು ನೋಡಿದ್ದೀನಿ ನಮ್ಮ ಸರ್ಕಲಲ್ಲೇ, ಕ್ಲೋಸ್ ಸರ್ಕಲಲ್ಲಿ. ರೋಗಗಳು ಬಂದರೆ ಹೆಂಗೆ ಕಂಟ್ರೋಲಿಗೆ ತಗೊಂಡ್ರು ಅನ್ನೋದು ಯಾರು, ಬಿಕಾಸ್ ಆ ರೋಗ ಬಂದಾಗ ಇವ್ರಿಗೆ ಭಯ ಇರುತ್ತೆ, ಅದನ್ನ ಕಂಟ್ರೋಲ್ ತಗೊಳ್ಬೇಕು ಅನ್ನೋದಕ್ಕೆ ಎಫರ್ಟ್ ಹಾಕಿ ಮಾಡ್ತಾರೆ. ರೀಲ್ಸ್ ಯಾರು ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಅವಾಗ. ಸೊ ದಿಸ್ ಈಸ್ ಅವರ್ ರಿಯಲ್ ಟೈಮ್ ವರ್ಕ್ಸ್. ನಿಮಗೆ ಖುಷಿಯಾಗಿದ್ದಾಗ ಎಲ್ಲರೂ ನಿಮ್ಮ ಜೊತೆಗಿರ್ತಾರೆ, ಕಷ್ಟ ಬಂದಾಗ ಯಾರೂ ಇರೋದಿಲ್ಲ. ಈ ರಿಯಾಲಿಟಿ ತುಂಬ ಜನರಿಗೆ ತುಂಬ ದೂರ ಉಳಿದ್ಬಿಟ್ಟಿದೆ ಅದು. ಇವ್ರಿಗೆ ಇಂಟರ್ನೆಟ್ಟಲ್ಲಿ ಬರೋ ಫಾರ್ಮುಲಾಸ್ಗಳು ಗೊತ್ತು, ಇಂಟರ್ನೆಟ್ಟಲ್ಲಿ ಬರೋ ಡ್ರಗ್ಸ್ಗಳು ಗೊತ್ತು, ಇಂಟರ್ನೆಟ್ಟಲ್ಲಿ ಬರೋ ಪೆಸ್ಟಿಸೈಡ್ಸ್ಗಳು ಗೊತ್ತು, ಇಂಟರ್ನೆಟ್ಟಲ್ಲಿ ಬರೋ ಗೊಬ್ಬರಗಳು ಗೊತ್ತು. ಅದೇ ಇಂಟರ್ನೆಟ್ಟಲ್ಲಿ ಗೋಕೃಪಾಮೃತ ಮಾಡೋದು ಹೆಂಗೆ, ಜೀವಾಮೃತ ಮಾಡೋದು ಹೆಂಗೆ, ಎರೆಹುಳು ಕಲ್ಚರ್ ಮಾಡ್ಕೊಳ್ಳೋದು ಹೆಂಗೆ, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಏನು, ಸುಭಾಷ್ ಪಾಲೇಕರ್ ಮೆಥಡ್ ಫಾರ್ಮಿಂಗ್ ಅಂದರೆ ಏನು, 5 ಲೇಯರಿಂಗ್ ಮಾಡೆಲಿಂಗ್ ಅಂದರೆ ಏನು, ಖರ್ಚು ಇಲ್ದಂಗೆ ವ್ಯವಸಾಯ ಮಾಡೋದಂಗೆ ಅಂತ ಇದೆ. ಅದನ್ನು ಮಾಡಲ್ಲ. ಬಿಕಾಸ್ ಅದನ್ನು ಮಾಡಬೇಕಂದ್ರೆ ಕೆಲಸ ಜಾಸ್ತಿ ಮಾಡಬೇಕು, ಮೆಹನತ್ ಮಾಡಬೇಕಲ್ಲ, ಎನರ್ಜಿ ಕನ್ಸ್ಯೂಮ್ ಮಾಡಬೇಕು. ಮೋನೋಕ್ರಾಪಿಂಗು, ಅಡಿಕೆ ಕೂರಿಸ್ಬಿಟ್ರೆ ವರ್ಷಕ್ಕೆ 3 ಲಕ್ಷ ಬರುತ್ತೆ, ತೆಂಗು ಕೂರಿಸ್ಬಿಟ್ರೆ ವರ್ಷಕ್ಕೆ 2-3 ಲಕ್ಷ ಬರುತ್ತೆ. ಕಮರ್ಷಿಯಲ್ ಕ್ರಾಫ್ಟ್ ಯಾರಿಗೆ ಕಮರ್ಸ್ ಅದು? ದೇ ಥಿಂಕ್ ದೇ ಆರ್ ಡೂಯಿಂಗ್ ಸಮಥಿಂಗ್ ಗ್ರೇಟ್. ನಿಮಗೆ ಯಾರಾದರೂ 10 ರೂಪಾಯಿ ಕೊಡ್ತಾ ಇದ್ದಾರೆ ಅಂತಂದರೆ ನೀವು ಅವ್ರಿಗೆ 100 ರೂಪಾಯಿ ದುಡಿಮೆ ಮಾಡಿಕೊಟ್ಟಿರ್ತೀರ. ಅದನ್ನು ಅವ್ರು ಮುಂದಕ್ಕೆ 1000 ರೂಪಾಯಿಗೆ ಮಾರ್ತಾರೆ. ಇವ್ರು ಅನ್ಕೊಂತಿರೋದೇನೋ ನನಗೆ 3 ಲಕ್ಷ ಬರ್ತಿದೆ, ನಾನು ಸಖತ್ ಸಾವುಕಾರ ಅಂತ. ಅಡಿಕೆ ಸಂಬಡಿ ಈಸ್ ಮೇಕಿಂಗ್ 30 lakh rupees ಔಟ್ ಆಫ್ ಯುವರ್ 3 lakh rupees. ನಿನಗೆ 3 ಲಕ್ಷ ಕೊಡ್ತೀರಂದರೆ ಡೆಫಿನೆಟ್ಲಿ ಅದ್ರ ವ್ಯಾಲ್ಯೂ ಮೋರ್ ದೆನ್ 10 times ಇರುತ್ತೆ. ಗುಟ್ಕಾದು ಮಾರ್ಕೆಟು 26,000 crores. ಆ್ಯಂಡ್ ವಿ ಆರ್ ಆಲ್ಸೋ ಬ್ಲೈಂಡ್ ಫಾಲೋವರ್ಸ್. ಯಾರೋ ಅಡಿಕೆ ಹಾಕಿದ್ರು ನಾನು ಅಡಿಕೆ ಹಾಕ್ತೀನಿ. ಅದು ಪ್ರಕೃತಿನ ಹೆಂಗೆ ಹಾಳು ಮಾಡುತ್ತೆ, ವಾಟರ್ ರಿಸೋರ್ಸಸ್ ಏನಾಗುತ್ತೆ, ನೆಕ್ಸ್ಟು ಅಕ್ಕಿ ಬೆಳೆ ಹೆಂಗೆ ಬೆಳ್ಕೊಳ್ಳೋದು, ಏನು ತಿನ್ನೋದು ಗೊತ್ತಿಲ್ಲ. ಮೊದಲೆಲ್ಲ ನಮ್ಮೂರುಗಳೆಲ್ಲ ಹೆಂಗಾಗ್ತಿತ್ತು ಅಂತಂದರೆ 2 ಗುಂಟೆ 3 ಗುಂಟೆಯಲ್ಲಿ ಎಲ್ಲ ಬೆಳ್ಕೊಂತಿದ್ರು. ಮೆಣಸು ಗಿಣಸು ಔಟರ್ ಲೈನಲ್ಲಿ ಕುಸ್ಬೆ ಹಾಕ್ತಿದ್ರು ಎಣ್ಣೆಗೆ. ಒಂದೊಂದು ಜಮೀನಲ್ಲಿ ದೊಡ್ಡ ದೊಡ್ಡ ಮರಗಳಿರ್ತಿದ್ವು, ಒಂದೊಂದು ಬೇವಿನ ಮರ, ಒಂದೊಂದು ತೆಂಗಿನ ಮರ ಇರ್ತಿದ್ದು. ನಾಗರ ಪಂಚಮಿ ಹಬ್ಬಕ್ಕೆ ಅಕ್ಕಂಗಿಯರಿಗೆ ಜೋಕಾಲಿ ಕಟ್ಟಿ ಆಟ ಆಡಿಸ್ತಿದ್ರು. ನಿಮಗೆ ಆ ಬಾಂಡಿಂಗು ಫ್ಯಾಬ್ರಿಕೇಶನ್ ಇಲ್ಲ ಅಂತಂದರೆ, ನಿಮ್ಮ ಫ್ಯಾಮಿಲಿಯಲ್ಲೇ ಇಲ್ಲ ಅಂದರೆ ಪ್ರಕೃತಿಗೆ ಏನು ಫ್ಯಾಬ್ರಿಕೇಶನ್ಸ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದರೆ ಕಳೆದ 20-30 ವರ್ಷದಲ್ಲಿ ಯು ಡೋಂಟ್ ಹ್ಯಾವ್ ಟ್ರೀಸ್, ಮರಗಳಿಲ್ಲ. ದೈತ್ಯಾಕಾರದ ಆಲದ ಮರಗಳು, ದೈತ್ಯಾಕಾರದ ಅರಳಿ ಮರಗಳು, ದೈತ್ಯಾಕಾರದ ಮಾವಿನ ಮರಗಳು ಇರ್ತಿದ್ವು. ನಾನು ಅವತಾರ್ ಸಿನಿಮಾ ನೋಡಿದಾಗ ಇದ್ದದ ಮರ ನಮ್ಮೂರಲ್ಲೆಲ್ಲ ಇತ್ತಲ್ಲ ಅಂತ ಹೋದರೆ ಮರನೇ ಇಲ್ಲ ಅಲ್ಲಿ. ಹೆಂಗೆ ಹಾಳಾಯಿತು ಯಾರಿಗೂ ಗೊತ್ತಿಲ್ಲ, ಯಾಕೆ ಕಟ್ ಮಾಡಿದ್ರು ಯಾರಿಗೂ ಗೊತ್ತಿಲ್ಲ. ಯಾವನೊಬ್ಬನ ಕಟ್ ಮಾಡ್ಕೊಂಡು ಹೋಗ್ತೀರಿ, ನಿಂತ್ಕೊಂಡು ನೋಡ್ತಿರ್ತಾರೆ. ಡೆಸ್ಟ್ರಕ್ಟಿವ್ ಫೋರ್ಸಸ್ ಆರ್ ಈಸಿ. ನೀವು ಒಂದು ಮರ ಕಟ್ ಮಾಡೋಕ್ಕೆ ಒಂದು ಅರ್ಧ ದಿನ ಸಾಕೀಗ. ಚೈನ್ಸೋ ತಗೊಂಬಂದರೆ ಪೂರ್ತಿ ಮರನ ನೆಲಸ ಮಾಡ್ಬಿಡ್ಬೋದು. 5,000 10,000ಕ್ಕೆ ಮರಗಳನ್ನ ಮಾರಿರೋರು ನಾನು ನೋಡಿದ್ದೀನಿ. ಮರ ಬೆಳೆಯೋಕ್ಕೆ ಎಷ್ಟು ವರ್ಷ ಬೇಕು? ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ ಏನು ಕೊಡ್ತಾ ಇದ್ದೀವಿ? ವಿ ಹ್ಯಾವ್ ಆಲ್ರೆಡಿ ರೂಯಿಂಡ್. ಸಿಟಿಯಲ್ಲಿರೋ ಮಕ್ಕಳನ್ನ ಆಲ್ರೆಡಿ ಕೆಡಿಸ್ಬಿಟ್ಟಿದ್ದೀವಿ. ಹಳ್ಳಿಯಲ್ಲಿರೋ ಮಕ್ಕಳು ಒಂದು ಸ್ವಲ್ಪ ಸ್ಟ್ರಾಂಗ್ ಇರೋ, ಅಟ್ಲೀಸ್ಟ್ ಅವ್ರಿಗೆ ಈಜಕ್ಕಾದ್ರೂ ಬರುತ್ತೆ. ಇಲ್ಲಿ ಈಜೋದೂ ಸ್ಟೇಟಸ್ ಪ್ರೆಸ್ಟೀಜು. ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹಾಕಬೇಕು. ಇವ್ರೋಗಿ ಚಳಿಯಲ್ಲಿ ನಡ್ಕೊಂಡು ನಿಂತ್ಕೋಬೇಕು 5 ಗಂಟೆಯಿಂದ 6 ಗಂಟೆ ಬ್ಯಾಚ್ ಅಂತಂದರೆ ಅಮ್ಮಂದರು ಅಪ್ಪಂದರು ಕರ್ಕೊಂಡು ಮಲ್ಲೇಶ್ವರಮಲ್ಲಿ ನಿಮಗೆ ಸರ್ಕಲ್ ಮಾರಮ್ಮ ದೇವಸ್ಥಾನ ಎದುರುಗಡೆ ಒಂದು ಗ್ರೌಂಡ್ ಇದೆ. ಅಲ್ಲಿ ಹೋಗ್ರಿ ಬೆಳಗ್ಗೆ 5-6 ಗಂಟೆಗೆ. ನಿಮಗೆ ಆ ಹುಡುಗರಿಗೆ ಕಿಟ್ ಎತ್ತಕ್ಕಾಗಲ್ಲ, ಕ್ರಿಕೆಟ್ ಕಿಟ್ಟು. ಬಟ್ ಎವ್ರಿಬಡಿ ಫೀಲ್ಸ್ ಅವ್ರ ಮಗ ಟೆಂಡೂಲ್ಕರ್, ಅವ್ರ ಮಗ ಕೊಹ್ಲಿ ಅಂತ. ಅವ್ರಿಗಿಂತ ಆ ಮಗಂದು ವೆಯ್ಟು 15 kg ಇರ್ತಾನೆ, ಅವ್ರ ಕಿಟ್ಟೆ 20 kg ಇರುತ್ತೆ. ಅದನ್ನ ಹಾಕ್ಬಿಟ್ಟು ನಿಲ್ಲಿಸ್ತಾರೆ ಪಾಪ ಹುಡುಗರಿಗೆ ಆ ಚಳಿಯಲ್ಲಿ. ಸಂಸ್ಕಾರ ಕಲಿಸ್ರಿ. ನಾನು ಹೇಳ್ತಿರೋದು ಕಲಿಸ್ಬಿಡಿ ಅಂತಲ್ಲ. ಈಸ್ ಇಟ್ ದಿ ನೀಡ್ ಆಫ್ ದಿ ಆರ್? ಕ್ರಿಕೆಟ್ ಆಡೋದು ತುಂಬ ಅವಶ್ಯಕತೆನಾ? ಫಾರ್ಮಿಂಗ್ ಮಾಡೋದು ತುಂಬ ಅವಶ್ಯಕತೆನಾ? ನೋಬಡಿ ಈಸ್ ಚೆಕಿಂಗ್. ಮೇಡಮ್, ಈ ಡಿಸ್ಕಷನ್ಸ್ಗಳು ಹೆಂಗೆ ಅಂತಂದರೆ ಇವು ತುಂಬ ಲೆಂದಿಯಾಗಿ ಹೋಗ್ತಿರ್ತವೆ. ಸೊ ಕನ್ಕ್ಲೂಷನ್ಸ್ ಏನಂತಂದರೆ, ಮಾನಸಿಕವಾಗಿ ನಾವು ಸ್ಟೇಬಲ್ ಇಲ್ಲದೆ ಇರೋದಕ್ಕೆ ನಾವು ಆ ಪ್ರೆಷರ್ನ ನಮ್ಮ ಮಕ್ಳ ಮೇಲೆ ಹಾಕ್ತೀವಿ. ನಾನು ಡಾಕ್ಟರ್ ಆಗಬೇಕಿತ್ತು,
ನಾನು ಡಾಕ್ಟ್ರ್ ಆಗಲಿಲ್ಲ, ನಾನು ನನ್ನ ಮಗನ ಡಾಕ್ಟ್ರ್ ಮಾಡ್ತೀನಿ ಅಂತ. ಅವ್ನ ಕನಸು ಆಕಾಂಕ್ಷೆ ಏನಿದೆ ಗೊತ್ತಿಲ್ಲ. ಇವನು ಕ್ಯಾರಿ ಮಾಡಿರೋ ಟ್ರೋಮಾ, ಇವ್ರ ಪೇರೆಂಟ್ಸ್ ಹಾಕಿ ಚಚ್ಚಿರ್ತಾರೆ, ಹೇಳಿದ್ನಲ್ಲ, ಪರ್ಕೆಯಲ್ಲಿ ಬೆಲ್ಟಲ್ಲಿ ಹೊಡೆದಿರೋ ಟ್ರೋಮಾನ ಇವನಿಗೆ ಕ್ಯಾರಿ ಮಾಡಿಕೊಂಡು ಆ ಮಗುಗೆ ಟ್ರೋಮಾ ಕೊಡೋದು. ಆ ಮಕ್ಳಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅವರ್ ಜನ್ರೇಷನ್ ಕಿಡ್ಸ್ ಸಮ್ ಆಫ್ ವಿ ಸಸ್ಟೈನ್ಡ್. 90s ಕಿಡ್ಸ್ ಬದುಕಿದ್ರು. ಈ 2025 2010 ಈಚೆಗೆ ಬಿಟ್ಟರೆ ಮಕ್ಕಳಿಗೆ ಅವ್ರಿಗೆ ಸಿಂಪಲ್ ಲಾಜಿಕ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಬರ್ತಿಲ್ಲ. ಎನಿ ಸಾರ್ಟ್ಸ್ ಆಫ್ ಅಡಿಕ್ಷನ್ಸ್, ನಾವು ಅಡಿಕ್ಷನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ, ನೀವು ಯಾವುದೇ ಅಡಿಕ್ಷನ್ನ ತಡಿಬೇಕಂತಂದರೆ ಕಂಟಿನ್ಯೂಸ್ ಆಗಿ ಒಂದು 6 ವೀಕ್ಸು ನಾಟಿ ಹಸುವಿಂದ ಮಜ್ಜಿಗೆ ಮತ್ತು ಅನ್ಪಾಲಿಶ್ಡ್ ಅದು ಪಾಲಿಶ್ಡ್ ವೈಟ್ ರೈಸ್, ಅಂದರೆ ನಿಮಗೆ ಕೆಂಪುದು ಅಥವಾ ಬ್ರೌನ್ ರೈಸ್ ಏನು ಹೇಳ್ತೀವಲ್ಲ ಅದನ್ನು ತಿನ್ನಬೇಕು. ಸೊ 6 weeks to 6 months ತನಕ ಇಟ್ ಮೈಟ್ ಟೇಕ್. ಎಂಥದೇ ಅಡಿಕ್ಷನ್ಸ್ ಇದ್ರೂ ಬಿಟ್ಟೋಗುತ್ತೆ. ಬಟ್ ಫಸ್ಟ್ ಆಫ್ ಆಲ್ ನಿಮಗೆ ನಾಟಿ ಹಸುವಿದ್ದು ಮಜ್ಜಿಗೆ ಮತ್ತು ಒಳ್ಳೆ ಕ್ವಾಲಿಟಿ ರೈಸ್ ಸಿಗಬೇಕು. ಅದನ್ನು ಮಾಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಇದೆ ಅನ್ನೋರಿಗೆ ವಿ ಹ್ಯಾವ್ ಡ್ರಿಂಕ್ಸ್. ಈ ಅಳವಿ ಕಾಳು ಆಗಿರಲಿ ಅಥವಾ ನಿಮಗೆ ಹುರುಳಿ ಕಾಳ್ದು ಆಗಿರಲಿ ಅಥವಾ ನಿಮಗೆ ಬೇಸಿಲ್ ಆಗಲಿ, ಇವೇನು ಮಾಡ್ತವೆ, ಸರ್ ಇದು ಕುಡಿದ್ಬಿಟ್ರೆ ಬಿಟ್ಬಿಡ್ತೀನಾ? ನೋ. ಅಥವಾ ಕೆಲವ್ರು ಬರ್ತಾರೆ, ಸರ್ ನಮ್ಮ ಹಸ್ಬೆಂಡ್ಗೆ ತುಂಬ ಕುಡಿತಾರೆ, ಬಿಡಿಸ್ಬೇಕು. ಒಂದು ದಿವಸದಲ್ಲಿ ಆಗಲ್ಲ. ನಿಮ್ಗೆ ಆ ಕ್ರೇವಿಂಗ್ಸ್ನ ಕಡಿಮೆ ಮಾಡಬೇಕು. ಕ್ರೇವಿಂಗ್ಸ್ನ ಕಡಿಮೆ ಮಾಡೋಕ್ಕೆ ದಿಸ್ ವಿಲ್ ಹೆಲ್ಪ್. ಅದಾಗಿ ಇಟ್ಸ್ ನಾಟ್ ಅನ್ ಓವರ್ ನೈಟ್ ಥಿಂಗ್. ನಾನು ಅನ್ನ ಮಜ್ಜಿಗೆನೇ 6 ತಿಂಗಳು ಹೇಳಿದ್ದೀನಿ ಅಂತಂದರೆ ದಿಸ್ ಮೈಟ್ ಆಲ್ಸೋ ಟೇಕ್ ಎ ಪ್ರಿಟಿ ಗುಡ್ ಟೈಮ್. ಬಟ್ ಅನ್ನೆಸೆಸರಿ ವೇಸ್ಟ್ ಖರ್ಚಾಗೋದು, ಕಾಫಿ, ಟೀ ಅಥವಾ ಈ ಥರದ್ದು ಆಲ್ಕೋಹಾಲ್ಗೆ ಸ್ಪೆಂಡ್ ಮಾಡೋದ್ರದ್ದು ಮಾರ್ಜಿನಲ್ ಅಮೌಂಟ್ ಇಲ್ಲಾಗುತ್ತೆ. ವೆರಿ ನಾಮಿನಲ್ ಅಮೌಂಟಲ್ಲಿ ನಿಮಗೆ ಇವು ಸಿಗ್ತವೆ. 100-200 ರೂಪೀಸಿಗೆ ಸಿಗುತ್ತೆ. ಟ್ರೈ ಮಾಡಿ. ಒನ್ಸ್ ಯು ನೋ ದಟ್ ದೇರ್ ಈಸ್ ಅ ಸ್ಲೈಟ್ ಚೇಂಜಸ್ ನಿಮ್ಮ ಬೌಲ್ ಮೂಮೆಂಟ್ಸಲ್ಲಿ. ನಾನು ಹೇಳಿದ್ನಲ್ಲ, ಕರಳು ಕ್ಲೀನ್ ಆಗಿಲ್ಲ ಅಂತಂದರೆ ಮೆದುಳು ಸರಿಯಾಗಲ್ಲ. ಕರಳಲ್ಲಿ ಆ ಥರದ್ದು ನೆಗೆಟಿವ್ ಎಲಿಮೆಂಟ್ಸ್ ಇದ್ದಾಗಲೇ ನಿಮಗೆ ಕ್ರೇವಿಂಗ್ಸು ಬರೋದು. ಸೊ ಅದನ್ನು ಕಡಿಮೆ ಮಾಡ್ಕೊತ ಬಂದರೆ ಆಮೇಲೆ ಆಟೋಮೆಟಿಕ್ಕಾಗಿ ಅಡಿಕ್ಷನ್ಸು ಕ್ರೇವಿಂಗ್ಸು ಕಡಿಮೆ ಆಗ್ತಾ ಬರುತ್ತೆ. ಏನಾಗುತ್ತಂದರೆ ಇಂಥವೆಲ್ಲ ಫುಡ್ಗಳು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಸ್ಪೆಷಲ್ ಕೇಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಇವಾಗ ಡ್ರೈವರ್ಸು ಅವರು ಫುಲ್ ಬ್ಯಾಕ್ ಪೇನ್ ಬರೋ ಸಾಧ್ಯತೆ ಇರುತ್ತೆ ಅವರಿಗೆ, ಅಂದರೆ ಕಂಟಿನ್ಯೂಸ್ ಡ್ರೈವಿಂಗ್ ಮಾಡೋದು. ಈಗ ಕೆಲವರು ಹೇಳ್ತಾರೆ ಆಟೋ ಡ್ರೈವರ್ ಲಾಂಗ್ ರನ್ ಆಟೋ ಡ್ರೈವ್ ಮಾಡೋಕ್ಕಾಗಲ್ಲ, ಒಂದು 5 years ಮಾತ್ರ ಮಾಡ್ಬೋದು, 10 years ಮಾತ್ರ ಮಾಡ್ಬೋದು, ಆಮೇಲೆ ಮಾಡೋಕ್ಕಾಗಲ್ಲ ಅಂತೇಳಿ. ಅಂಥವ್ರು ಇಂಥ ಹೆಲ್ದಿ ಫುಡ್ಡನ್ನು ಕನ್ಸ್ಯೂಮ್ ಮಾಡಬೇಕು. ಅಂದರೆ ಅವರು ಏನು ಕೆಲಸ ಮಾಡ್ತಿರ್ತಾರಲ್ಲ ಅದರ ಆಧಾರದ ಮೇಲೆ. ಇವಾಗ ಕಂಡಕ್ಟರ್ ನೋಡಿ, ಹೆವಿ ಲೇಡಿ ಕಂಡಕ್ಟರ್ ಅಂತೂ ಹೆವಿ ಸ್ಟ್ರೆಂತ್ ತೊಗೊಂತಿರ್ತಾರೆ. ಯಾಕಂದರೆ ಫುಲ್ ಡೇ ವಾಕ್ ಮಾಡ್ತಾ ಇರ್ತಾರೆ, ಹೆವಿ ಸ್ಟ್ರೆಸ್ ಇರ್ತೈತಿ. ಅಂಥವ್ರು ಇಂಥ ಹೆಲ್ತಿ ಡ್ರಿಂಕನ್ನು ಕುಡಿದ್ರೆ ಏನಾಗುತ್ತೆ, ಬಾಡಿ ರಿಲೀಫ್ ಆಗುತ್ತೆ ಮತ್ತು ನೆಕ್ಸ್ಟ್ ಡೇ ಅವರು ಫ್ರೆಶ್ ಆಗಿ ರೆಡಿ ಆಗ್ಬೋದು. ಆ ಥರ ಹೆವಿ. ಆಮೇಲೆ ನಿಂತೇ ಕೆಲಸ ಮಾಡ್ತಿರ್ತಾರೆ ಕೆಲವರು ಬೇಕ್ರಿಗಳಲ್ಲಿ, ಶಾಪ್ಗಳಲ್ಲಿ, ಪಾಪ ಫುಲ್ ಡೇ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಅವರಿಗೆ ಹೆವಿ ಕಾಲೆಲ್ಲ ಪೇನ್ ಬರ್ತಾ ಇರ್ತೈತಿ. ಅಂಥವಕ್ಕೆಲ್ಲ ನೋಡಿ, ನಾನು ಮೊದಲೇ ಹೇಳ್ದಂಗೆ ಕುದುರೆಗೆ ಒಂದು ನಿಲ್ಲೋ ಎನರ್ಜಿ ಕೊಡೋವಂಥದ್ದು ಹುರುಳಿಕಾಳು. ಅಂಥದ್ದು ಮನುಷ್ಯನಿಗೆ ಕೊಡದೇ ಇರುತ್ತಾ? ಕೊಡುತ್ತೆ. ಅಂದರೆ ನಾವು ಮಾಡೋ ದೈನಂದಿನ ಅನಿವಾರ್ಯ ಇದೆ ಕೆಲಸ. ಈಗ ಒಬ್ಬ ಆಟೋ ಡ್ರೈವರ್ಗೆ ಆಟೋ ಡ್ರೈವಿಂಗ್ ಅನಿವಾರ್ಯ ಇದೆ, ಒಬ್ಬ ಬಸ್ ಡ್ರೈವರ್ಗೆ ಬಸ್ ಡ್ರೈವಿಂಗ್ ಅನಿವಾರ್ಯ ಇದೆ. ಅಂಥವರು ಅವ್ರ ಹೆಲ್ತನ್ನು ಫಿಟ್ಟಾಗಿ ಇಟ್ಕೋಬೇಕು ಅಂತಂದರೆ ಇಂಥ ಒಂದು ಹೆಲ್ದಿ ಡ್ರಿಂಕನ್ನು ಕುಡಿಯೋದ್ರಿಂದ, ಅಂದರೆ ಎನ್ಸೆಂಟ್ ಡ್ರಿಂಕ್ಸನ್ನು ನಾವು ಕುಡಿಯೋದ್ರಿಂದ ಏನಾಗುತ್ತೆ, ಆ ಎನರ್ಜಿನ ತೊಗೋಬೋದು ಮತ್ತು ನೆಕ್ಸ್ಟ್ ಡೇಗೆ ನಾವು ಫ್ರೆಶ್ ಆಗಿ ರೆಡಿ ಆಗ್ಬೋದು. ಖಂಡಿತ ಒಳ್ಳೆ ವಿಷಯ ಹೇಳಿದಿರಿ. ಯಾಕಂದ್ರೆ ಇವತ್ತು ಎಲ್ರಿಗೂ ಒಂದು ನೆಪ ಬೇಕು. ಆಲ್ಕೋಹಾಲ್ ಅಡಿಕ್ಷನ್ ಆಗಿರೋದು, ಇಡೀ ದಿನ ನಾವು ಕೆಲಸ ಮಾಡಿ ಸುಸ್ತಾಗಿದ್ದೀವಿ, ನಮ್ಮ ಟಯರ್ಡ್ನೆಸ್ ನ ಮರೆಯೋದಕ್ಕೆ ನಾವು ಇದನ್ನ ಕುಡಿತೀವಿ ಅನ್ನೋದು. ಅದು ಕ್ಷಣ ಮಾತ್ರ ರಿಲೀಫ್ ಕೊಡುವಂಥದ್ದು, ನಶೆಯಲ್ಲಿ ಕರ್ಕೊಂಡು ಹೋಗುವಂಥದ್ದು. ಅದರಲ್ಲಿ ಯಾವ ಸೊಲ್ಯೂಷನ್ ಇಲ್ಲ. ಬಟ್ ದಿಸ್ ಇಸ್ ದ ಸೊಲ್ಯೂಷನ್ ಅನ್ನುವಂಥದ್ದು. ಅಂದ್ರೆ ಇದು ಈ ತರದ ಅಡಿಕ್ಷನ್ ಮಾಡ್ಕೊಂಡ್ರೆ, ಒಳ್ಳೆ ಅಡಿಕ್ಷನ್ ಇದ್ರೆ ಅದು ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಹೇಗೆ ಪಾಸಿಟಿವ್ ಆಗಿ ಪರಿಣಾಮ ಬೀರುತ್ತೆ ಅನ್ನೋಂಥದ್ದು. ಇದ್ರ ಜೊತೆಗೆ ನಾವು ಆಡ್ ಆನ್ ಮಾಡ್ಬೋದು. ಯಾಕಂದ್ರೆ ಅಡಿಕ್ಷನ್ ಅಂತ ಕೆಲವ್ರಿಗೆ ಇರುತ್ತಪ್ಪ, ಎಂತೆಂಥ ಒಳ್ಳೊಳ್ಳೆ ಸಾಹಿತಿಗಳು ಬರೆದಿರುವಂಥ ಪುಸ್ತಕಗಳಿರುತ್ತೆ. ಪುಸ್ತಕಗಳನ್ನು ಓದೋಣ ಅಡಿಕ್ಷನ್ ಮಾಡ್ಕೊಂಡ್ರೆ ಅದು ಎಷ್ಟು ಪರಿಣಾಮಕಾರಿಯಾಗಿರುತ್ತೆ, ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಪಾಸಿಟಿವ್ ರೀತಿಯಲ್ಲಿ ನೋಡೋದಾದ್ರೆ. ಸೊ ಆರಂಭದಲ್ಲಿ ನಾವು ಏನು ಕೆಟ್ಟ ಅಡಿಕ್ಷನ್ಗಳ ಬಗ್ಗೆ ಮಾತಾಡಿದ್ವಿ, ಸೊ ಮುಗಿಯೋ ಹಂತದಲ್ಲಿ ನಾವು ಒಳ್ಳೆ ಅಡಿಕ್ಷನ್ನ ಮಾಡ್ಕೊಳ್ಳಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಒಳ್ಳೆ ಅಡಿಕ್ಷನ್ ಅನ್ನೋದು ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಅನ್ನೋದಕ್ಕೆ ಇದೇ ಕಾರ್ಯಕ್ರಮ ಸಾಕ್ಷಿ. ಇಂಥ ಸಂಚಿಕೆಯಲ್ಲಿ ನೀವು ಕೂಡ ಬಹಳಷ್ಟು ತಿಳ್ಕೊಂಡಿದ್ದೀರಿ ಅನ್ನುವಂಥ ಭರವಸೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.